ಇಲ್ಲ ಸರ್, ನಾನು ದಯವಿಟ್ಟು ನನಗೆ ಕಣ್ಣ ನೀರು ಬರ್ತಂದ್ರೆ ನಾನು ಆ ಹುಡುಗಿ ಲವ್ ಮಾಡೋದು ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ನನಗೆ ಬಹಳ ಬೇಜಾರು ಅನ್ಸುತ್ತೆ ಸರ್. ನಾನು ಯಾಕಂದ್ರೆ ನನಗೆ ಕಮ್ ಬ್ಯಾಕ್ ಮಾಡಕ್ಕೆ 1-2 ವರ್ಷ ತಗೊಂಡೆ ಅನ್ಸುತ್ತೆ. ನಾನು ಪ್ರತಿ ಸಲ ನನಗೆ ಬಹಳ ಬೇಜಾರು ಅನ್ಸುತ್ತೆ. ಯಾಕಾದ್ರೂ ನಾನು ಆ ಫೀಲ್ಡಿಗೆ ಇಳಿದ ಅನ್ಸುತ್ತೆ. ಯಾರು ಮಾಡಿದ್ರೆ ಬಿಟ್ಟು ಗೊತ್ತಿಲ್ಲ ಸರ್ ನನಗೆ ಯಾವಾಗಲೂ ಹಂಗೆ ಅನ್ಸುತ್ತೆ. ಅಲ್ಲ ಹುಡುಗಿ ಲವ್ ಮಾಡ್ತಂದ್ರೆ ಇನ್ನು ಏನಾದ್ರು ಮಾಡ್ತಿದ್ದೆ ಅನ್ಸುತ್ತೆ. ಬಟ್ ಇವಾಗ ಒಂದು ಲೈಫು ಆತರ ಅಮ್ಮಂದು ಆತರ ಬಿಡುತ್ತೆ. ನಮ್ಮ ಅಮ್ಮನು ಅವಾಗ ವ್ಯತಿರ್ತಾರೆ, ಏನೋ ಈ ತರ ಆಯ್ತು ಅಂತಾರೆ. ಬಟ್ ನಾನು ಕಷ್ಟ ಇದ್ರ ಮೇಲೆ ಯಾರಿಗೆ ಹೇಳ್ಬೋದು ಸರ್. ಕಷ್ಟ ಎದುರಿಸೋರಿಗೆ ಬರ್ತೇವೆ ಹೊರತು ಬೇರೆದನ್ನ ಯಾರಿಗೆ ಬರ್ಲತ್ತ ಅನ್ಕೊಂಡು ಹೋಗ್ತಿರ್ತೀನಿ. ನಾನು ಯಾರಿಗೂ ಹೇಳೋದಿಲ್ಲ. ನಮ್ಮ ಅಮ್ಮಗೂ ನಾನು ಇಷ್ಟೆಲ್ಲ ಮಾಡಿದ್ರೆ ನಮ್ಮ ಅಮ್ಮಗೂ ಒಂದು ಮಾತು ಏನು ಹೇಳಿದ್ರು ಸರ್. ನನ್ನ ಮನೆ ಬಿಟ್ಟು ಬಂದ ಮೇಲೆ ಸುಮಾರು ನನ್ನ ಮನೆ ಸೆಟ್ ಮಾಡಕ್ 1 ಲಕ್ಷ ರೂಪಾಯಿ ಖರ್ಚಾಯ್ತು ಸರ್. ಆದ್ರೂ ನಮ್ಮ ಮಮ್ಮಿಗೆ ಏನು ಹೇಳಿದ್ರು ಸರ್, ದುಡ್ಡು ಇದಾಗ ನಮ್ಮ ಹತ್ರ ಅನ್ಕೊಂಡೇ ಬಂದೆ. ನಮ್ ದುಡ್ಡು ಇಲ್ಲ ಅಂತಿಲ್ಲ ಸರ್, ಅದಾವೆ. ಬಟ್ ನನಗೆ ಊಟಕ್ಕೂ ಕೊರತೆಗೂ ಯಾವ್ದು ಕರ್ತಾ ಇಲ್ಲ. ಮಮ್ಮಿ ಅದಕ್ಕೆ ಅಂದ್ರು. ಅಲ್ಲಿ ಬಂದ್ಮೇಲೆ ನಮ್ಮ ಮನಿ ಪಕ್ಕದವರೆಲ್ಲ ಕೇಳಿದ್ರು, ನಾನು ಇರುವಾಗಲೇ ಕೇಳಿದ್ರು, ಅಮ್ಮ ನಾಳೆ ಕೆಲ್ಸಕ್ಕೆ ಬರ್ತೀರಾ ಅಲ್ಲಿ ಅಂತಂದ್ರು. ಇಲ್ಲಪ್ಪ, ನನ್ ಮಗ ಡ್ಯೂಟಿಗೆ ಹೋಗಿ ಜಾಯಿನ್ ಆಗ್ಲಿ, ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ನಮ್ಮಮ್ಮ ದಿನ ಹೇಳ್ತಾರೆ. ಇವತ್ತು ಇಷ್ಟು ಪಗಾರ ಆಯ್ತು ನಮ್ಮಮ್ಮ ಹೇಳಿದ್ರೆ ನನಗೆ ಖುಷಿ ಆಗ್ಬಿಡುತ್ತೆ. ಆತರ ಆಯ್ತು ಸರ್ ನಮ್ದು. ನಮ್ಗೆ ಅನ್ಸುತ್ತೆ ಪ್ರೀತಿ ವಿಚಾರದಲ್ಲಿ ಏನ್ ಕಲ್ತ್ರಿ ಅಂದ್ರೆ ಸರ್, ನಾನು ಕಲ್ತಿದಂದ್ರೆ ಸರ್, ನನಗ್ ಅನ್ಸುತ್ತೆ ಬೇರೆಯವ್ರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ನನಗೆ ಒಂದ್ಸಲ ಅನ್ಸುತ್ತೆ ಸರ್, ನಾನು ಯಾಕಾದ್ರೂ ಪ್ರೀತಿಗೆ ಹೋದೆ ಅಂತ ಅನ್ಸುತ್ತೆ. ಅದು ನಾನ್ ಮಾಡಿದ್ದು ಪ್ರೀತಿ ನನಗೆ ಅದು ಒಂದು ಲೆವೆಲೇ ಬೇರೆ ಆಗಿತ್ತು. ಬಟ್ ಆ ಹುಡುಗಿದಿಂದ ಕಲ್ತೆ ನಾನು. ಯಾವ ಹುಡುಗಿಂದು ಹೋಗೋದೇ ಬೇಡ ಅಂತ ಅನ್ಸುತ್ತೆ ಸರ್ ನನಗೆ. ಮೋಸ ಆ ಪರಿಸ್ಥಿತಿಯದ್ದು ಅಥವಾ ಸ್ವತಃ ವೈಯಕ್ತಿಕವಾಗಿ ಆ ಹುಡುಗಿಯ ನಿರ್ಧಾರವೇ ಆಗಿತ್ತ? ಹುಡುಗಿ ಅಂದ್ರೆ ಸರ್, ನಂದು ಆಲ್ರೆಡಿ ಎಲ್ಲ ಪ್ಲಾನ್ ಮಾಡಿದ್ವಿ ಸರ್. ಪ್ಲಾನ್ ಅಂದ್ರೆ ನಾನು ಅವ್ರಿಗೆ ಮನೇಲಿ ಅವ್ರ ಅಮ್ಮಗೂ ಹೋಗಿ ಹೇಳಿದ್ದೆ. ನಾನು ಮದುವೆ ಮಾಡಿ ಕೊಡಿ ಅಂತ ಹೇಳಿದ್ದೆ. ಬಟ್ ನನಗೆ ಅದೇ ಸರ್, ಈಗ ನಮ್ಗೆ ಅದನ್ನೇ ಹೇಳ್ಬೇಕಾದ್ರೆ ನನಗೆ ಪ್ಲಸ್ ಪಾಯಿಂಟ್ ಅದು ನೆಗೆಟಿವ್ ಆಗುತ್ತೋ ಗೊತ್ತಿಲ್ಲ. ಬಟ್ ಆ ಇದ್ದು ಹುಡುಗಿ ಊರಲ್ಲೇ ಸೈಡ್ ಸಿಕ್ಕಿತ್ತು ನನಗೆ. ಈಗ್ಲಾ? ಈಗ ಅವ್ರ ಮನೆಯಿಂದ ಕರೆಕ್ಟ್ 1 ಕಿಲೋಮೀಟರ್ ಆಗುತ್ತೆ. ಆಕ್ಚುಲಿ ಸರ್, ನನಗೆ ಅವ್ರ ಮನೆಯಿಂದ 300 ಮೀಟರ್ ಒಂದು ಮನೆ ಇತ್ತು. ಬಿಡ, ಹುಡುಗಿ ಮದ್ವೆ ಆಗಿ ಎಲ್ಲೋ ಗಂಡನ ಮನೆಗೆ ಹೋಗಿರ್ತಾಳೆ, ಏನ್ ಅಲ್ಲೇ ಇರ್ತಾಳ? ಹಂಗ ಅಂತೀರ ಸರ್? ಎಲ್ಲಿ ಹುಡುಗ ನನಗೆ ಅದು ನನ್ನ ಫ್ರೆಂಡ್ಸ್ ಎಲ್ಲ ಚಿಕ್ಕದಾಗಿಲ್ಲ ಅದನ್ನ ಹೇಳ್ತಿರ್ತಾರೆ. ಈಗ ಅದು ಹೆಂಗ್ ಆಗ್ಬಿಟ್ಟೈತೆ ಅಂದ್ರೆ ನನಗೆ ಅದೊಂಥರ ಪಾಸಿಟಿವಿಟಿ ಆಗ್ಬಿಟ್ಟೈತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅದನ್ನ ಹೇಳ್ತಾರೆ, ಏಕೆ ಹುಡುಗನೇ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಬಿಟ್ಟಾಕ್ರಪ್ಪ ಬೇಕೆಂದು ನಂದೇ ನನಗೆ ಹತ್ತೈತೆ ಅಂತ ಬಿಟ್ಟಿರ್ತೀನಿ ನಾನು. ಇನ್ನು ಮದ್ವೆ ಆಗಿಲ್ವಾ ಹುಡುಗಿಗೆ? ಹುಡುಗಿ ಮದ್ವೆನೇ ಆಗಿಲ್ಲ ಸರ್. ಅದನ್ನ ಹೇಳ್ಕೊತಂದ್ರೆ ಅದನ್ನೆಲ್ಲ ನಮ್ಗೆ ಹೆಂಗಂದ್ರೆ ಸರ್, ಈಗ ಇದ್ರ ನಡುವೆ ಆದ್ರೂ FIR ಮಾಡಿಸ್ತೀನಿ. ಅವ್ರ ಅಮ್ಮ ಎಲ್ಲ ಮಾತಾಡ್ಕೊಂಡಿರ್ತೀರಿ ನಮ್ ಜೊತೆ. ನಂದೆಲ್ಲ ನಂಬರ್ ಇಸ್ಕೊಂಡ್ರು, ಸೈಬರ್ ಕ್ರೈಮಿಗೂ ಹಾಕಿದ್ರು, ಎಲ್ಲಾನು ಹಾಕಿದ್ರು. ನನ್ನ ನಂಬರ್ದು ಅವ್ರದ್ದು ಹೆಂಗಂದ್ರೆ, ನಾವು ನಿಮ್ ಜೊತೆ ಮಾತಾಡಿದ್ರೆ ನಾನ್ ನಿಮ್ ಜೊತೆ ಹುಡುಗಿ ಜೊತೆ ಮಾತಾಡ್ತೀನಿ ಅಂತ ಅವ್ರ ಮೇಲೆ ಡೌಟ್ ಇದ್ದು ಅವ್ನ ನಂಬರ್ ನನ್ನ ನಂಬರ್ ಇಸ್ಕೊಂಡು ಸೈಬರ್ ಕ್ರೈಮಿಗೆ ಹಾಕಿದ್ರು. ಸೈಬರ್ ಕ್ರೈಮ್ ಅಲ್ಲಿ ನನ್ನ ಫ್ರೆಂಡ್ ನಮ್ದು 3 ತಿಂಗಳು ಕಾಲೇಜ್ ಸಿಗ್ಲಿಲ್ಲ. ನಾವು ಬಚಾವಾಗಿಬಿಟ್ಟೇವೆ, ಅವರಿಗೆ ದಂಡ ಹಾಕೊಟ್ರು ಅಷ್ಟೇ. ಅದಕ್ಕೆ ನನಗ್ ಅನ್ಸುತ್ತೆ ಸರ್, ನನಗೊಂದೊಂದ್ಸಲ ಏನ್ ಅನ್ಸುತ್ತೆ, ಒಳ್ಳೆಯವರಿಗೆ ದೇವ್ರು ಒಳ್ಳೇದ್ ಮಾಡ್ತಾನೆ ಅನ್ನೋಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಸರ್ ಈ ಹುಡುಗಿ ಪ್ರೀತಿ. ಕಡೆಯಲ್ಲಿ ಹೋಗ್ಬೇಕಾದ್ರೆ ಏನ್ ಹೇಳಿದ್ಲು ಹುಡುಗಿ? ಹುಡುಗಿ ಏನ್ ಒಂದ್ 11 ಮಾತು ಹೇಳಿದಾಳೆ ಅವಳು. ಅದನ್ನ ಒಂದ್ ಪೇಪರ್ ಬರ್ದಿಟ್ಟಿದ್ದೀನಿ ನಾನು. ಯಾವಾಗ್ಲೂ ನನಗೆ ಮಾತಿಟ್ಟಾಗ್ರೆ ಅದೊಂದು ಬಹಳ ಸಲ ನನಗೆ ಆಗುತ್ತೆ. ಅದು ಬಹಳ ಪ್ರೌಡ್ ಫೀಲ್ ಆಗುತ್ತೆ, ಒಂದೊಂದ್ಸಲ ಗಿಲ್ಟು ಬರುತ್ತೆ. ಬಟ್ ನನಗೆ ಗೋಲ್ಡನ್ ವರ್ಡ್ಸ್ ಗೋಲ್ಡನ್ ವರ್ಡ್ಸ್ ಹೇಳ್ತೀನಿ ಸರ್. ಇವಾಗ ಫಸ್ಟ್ ಲವ್ ಆದ್ರೂ ಬ್ರೇಕಪ್ ಹಾಕೊಂಡು ಜೀವನ ಮಾಡಿಲ್ವಾ? ಏನೇ ಫಸ್ಟ್ ಲವ್ ಮಾಡಿದವರು ಬ್ರೇಕಪ್ ಹಾಕೊಂಡು ಜೀವನ ಮಾಡಿಲ್ವಾ? ಫಸ್ಟ್ ಲವ್ ಬ್ರೇಕಪ್ ಆದ್ಮೇಲೂ ಜೀವನ ಮಾಡಿಲ್ವ? ಏನ್ ಸತ್ತಾರ ಅಂತ? ಸರ್, ಫಸ್ಟ್ ಲವ್ ಮಾಡಿ ಬ್ರೇಕಪ್ ಮಾಡ್ಕೊಂಡು ಯಾರು ಬದುಕಿಲ್ವಾ ಅಂತ ಕೇಳಿದ್ರು. ಅದಕ್ಕೆ ನನ್ನ ಉತ್ತರ ಬದುಕಿ ತೋರಿಸ್ತೀನಿ. ಓಕೆನಾ ಸರ್? ಇದಕ್ಕೆ ಉತ್ತರ ನಂದು 1ನೇದು. 2ನೇದ್ದು ನಿಮ್ ತಾಯಿಗೆ ಎಂತ ಮಗ ಅಂತ ಕೇಳಿದ್ರು. ನಿಮ್ ತಾಯಿಗೆ ನೀನ್ ಎಂತ ಮಗ? ಎಂಥ ಮಗನ ಎದ್ಬಿಟ್ಟಲ್ ನಿಮ್ ತಾಯಿ ಅಂತ? ಅದಕ್ಕೆ ನಂದು ಉತ್ತರ ಸರ್, ನಾನ್ ಎಂತ ಮಗ ಅನ್ನೋದು ನಮ್ ಊರು ಬಂದು ಕೇಳು. ಇಲ್ವಾ, ನಾನ್ ನಿಮ್ ಜೊತೆ ಹೈಸ್ಕೂಲ್ ಕಲ್ತೀನಿ, ಹೈಸ್ಕೂಲ್ ಫ್ರೆಂಡ್ಸ್ ಅಲ್ಲಿ ಒಟ್ಟರಿಗೆ ಕೇಳು. ಆದ್ರೆ ನೀನು ನಿಮ್ಮವ್ರಿಗೆ ಎಂತ ಮಗಳು? ನನ್ ಕ್ವಶನ್ ಮಾರ್ಕ್. ಆದ್ರೆ ನಾನು ಅವಳಿಗೆ ಅಂದಿಲ್ಲ, ನಿಮ್ ಮುಂದೆ ಹೇಳಕತ್ತೀನಿ ಸರ್. ಈಗ ಸುಮ್ನೆ ಹೇಳ್ತಾ ಇದ್ದೀನಿ. ಒಂದ್ ಗಂಟೆಗಿರೋ ಮನಸ್ಸು 1 ಗಂಟೆಗೆ ಇರಲ್ಲ ಅಂತ ಕೇಳಿದ್ರು ಅವಳು. ನಿಮ್ಗೆ
ಅದೇ ಅದು ನಿನಗೆ ಗೊತ್ತಿತ್ತಲ್ವಾ, ನಾನ್ ಮತ್ತೆ ನನ್ ಮನಸ್ಸ ಮೇಲೆ ಅಪೇಕ್ಷೆ ಮಾಡ್ದಿ. ಈ ತರ ಅಂದಿದ್ರು ಸರ್ ಅವರೆಲ್ಲ. ಅದು ನಾವು ಆ ಟೈಮಲ್ಲಿ ಸ್ವಲ್ಪ ದಿನ ನನಗೆ ಅದನ್ನ ಕಾಡ್ತಿತ್ತು. ಸೈಟ್ ಎಲ್ಲ ತಾಂಡ್ಮೇಲೆ ಇಲ್ಲೆಲ್ಲರೂ ಎದುರು ಬದ್ರು ಸಿಕ್ಕಿದ್ರ ಅಥವಾ ಮಾತಾಡಿದ್ರ ಅಥವಾ ಐ ಮೀನ್ ನೋಡಿದ್ರ? ನೀವು ಇಲ್ಲಿ ಬದರಿರೋದು ಅವ್ರಿಗೆ ಗೊತ್ತಾ? ನಾವು ಭಾರತಿಗೆ ಬಂದ್ ನಿಂತಿದ್ದು ಗೊತ್ತಿಲ್ಲ ಸರ್ ಅವಳಿಗೆ. ನನಗೆ ಅದೇ ಒಂದ್ 25ರಲ್ಲಿ ಫೆಬ್ರವರಿ ಗಂಟು ಬಿದ್ದಿದ್ದಳು ಅವಳು ನಮ್ಮ ಊರ ಬಸ್ ಸ್ಟ್ಯಾಂಡ್ ಅಲ್ಲೇ. ನಾನು ಆ ಊರಿಗೆ ಇಳಿದು ಬಿಟ್ಟೆ ಅವ್ರ ಊರಿಗೆ ನಮ್ಮ ಊರಿಗೆ ಹೋಗ್ಬೇಕಾಗಿತ್ತು ಅವಾಗ. ಸುಮ್ನೆ ನಾನು ನೋಡಿ ತಲಗ್ ಮಾಡಿ ಹೋಗ್ಬಿಟ್ಳು ಅಷ್ಟೇ ಸರ್. ಅದ್ರ ಬಿಟ್ರೆ ನಾವು ಅವಳ ಮನೆ ಐತಿ ಅವಳ ಇಲ್ಲ ಅದಕ್ಕೆ ನಾವು ಹೋಗೋ ವಿಚಾರಕ್ಕೂ ಹೋಗಲ್ಲ. ನನ್ನ ಫ್ರೆಂಡ್ಸ್ ಕೇಳಿದ್ರು ಬಿಡಪ್ಪ ಬಿಟ್ಟಾಕು, ನನ್ನ ಮನೆ ಬಗ್ಗೆ ನಾವ್ ಕಡೆ ನಂದೇ ನನಗೆ ಹತ್ತೈತೆ ಅಂತ ಹೇಳ್ಬಿಟ್ಟು ಬಿಡ್ತೀನಿ. ಈಗ ಏನಾದ್ರು ಬಂದ್ ಮತ್ ಲವ್ ಮಾಡ್ತೀನಿ ಅಂದ್ರೆ ಒಪ್ತೀರಾ? ಒಪ್ಪಲ್ಲ ಸರ್. ನೀವು ಜೂನಿಯರ್ ಹೇಳಿ ಸರ್. ಅವಳು ಅಗ್ನಿ ಪರೀಕ್ಷೆ ಮಾಡಿದ್ರು ಮಾಡಲ್ಲ, ನಾನು ಆ ವಿಷಯನೂ ಬೇಡ. ಅವಳು ಎಲ್ಲ ಬೇರೆ ಮದುವೆ ಆದ್ರೂ ಹೋಗ್ಲಿ, ನನ್ ಬೇಡ. ಯಾಕಂದ್ರೆ ಅದ್ರದ್ದೆಲ್ಲ ವಿಷಯ ಬಹಳ ದೊಡ್ಡದಾಗಿದೆ ಸರ್. ಅದು ಈಗ ನಾನೇ ಅವ್ರ ಅಮ್ಮ ಹೋಗಿ ಕೇಳಿದೀನಿ. ಅದು ನಿಮ್ಗೆ ಇನ್ನೂ ಬಿಡಿಸಿ ಹೇಳ್ಬೇಕಾದ್ರೆ ನಾನೇ ಅವ್ರ ಅಮ್ಮ ಹೋಗಿ ಕೇಳಿದೀನಿ. ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಒಂದ್ಸಲ ಹಿಂದೆ ಕಾಲೇಜಲ್ಲಿ ಅಂದ್ರೆ ನಮ್ಮ ನನ್ನ ಫ್ರೆಂಡ್ಗೆ ಅಡ್ಮಿಟ್ ಮಾಡಿದ್ರು. ನಾನು ಬೆಳಗ್ಗೆ ಕಾಲೇಜ್ ಕ್ಯಾಜುವಲ್ ಆಗಿ ಬೆಳಗ್ಗೆ 9 ಗಂಟೆಗೆ ಹೋಗಿದ್ದೆ. ಅವಳು ಕ್ಯಾಜುವಲ್ ಆಗಿ ಬೇರೆ ಹುಡುಗ ನೋಡಿದೆ ನಾನು, ಅವಳು ಕೈ ಹಿಡ್ಕೊಂಡ್ ಬರೋದು. ಅದೆಲ್ಲ ನೋಡಿದ್ಮೇಲೆ ಅದೆಲ್ಲ ನಾನೇ ಹೋಗಿ ಅವ್ರ ಮನೆಗೆ ಹೋಗಿ ಹೇಳ್ತೀನಿ ಅಂತ ಹೇಳಿ ಅದು ಗೊತ್ತಾಗಿ ನನ್ನ ಫ್ರೆಂಡ್ ಕರೆಸಿ ಅವ್ರು ಹೊಡಿಸಿದಾಳೆ. ಹೊಡಿಸಿ ಅದನ್ನೇ ಸರ್ ಅದೆಲ್ಲ ಯಾರಿಗೆ ಹೊಡಿಸಿದ್ದು? ಅದೇ ಸರ್ ನನ್ನ ಫ್ರೆಂಡ್ ಅಂತ ಹೇಳಲ್ಲ. ಈಗ ನಾನು ಅವಳಿಗೆ ನೋಡಿದೀನಿ ಎಲ್ಲಿ ನಮ್ಮ ಟೌನ್ ಅಲ್ಲಿ. ಅಂದ್ರೆ ನಾನ್ ಹೋಗಿ ಅವ್ರ ಮನೆಗೆ ಹೇಳ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಬಂದ್ಬಿಟ್ಟೈತೆ ಅವಳಿಗೆ. ಯಾಕಂದ್ರೆ ಅವ್ರ ಅಮ್ಮ ನನ್ನ ಜೊತೆ ಮಾತಾಡ್ಬೇಕು. ನಿಮ್ ಫ್ರೆಂಡ್ಗೆ ಯಾಕೆ ಕೊಡಿಸಿದ್ರು ಅಂದ್ರೆ ಸರ್ ಈಗ ಅಂದ್ರೆ ನಾವಿಬ್ರು ಕ್ಲೋಸ್ ಅನ್ನೋದು ಮೊದಲಿನಿಂದ ಗೊತ್ತಿತ್ತು. ನಿಮ್ ಫ್ರೆಂಡ್ಸ್ ಹೊಡೆದ್ರೆ ನೀವು ಬುದ್ಧಿ ಕಲಿತೀರಾ ಅಂತಲ್ಲ? ಅಂದ್ರೆ ಸರ್ ಈಗ ಅವ್ರದ್ದು ಸ್ವಲ್ಪ ಕ್ರಿಮಿನಲ್ ಮೈಂಡ್. ಅವ್ರ ಅಮ್ಮ ಸ್ವಲ್ಪ ಮಹಿಳಾ ಸಂಘದಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ಇವ್ರಿಬ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರಿಬ್ರು ಕೂಡ ನನ್ನ ಮಗಳಿಗೆ ಚುಡಾಯಿಸಿದ್ರ ಅನ್ನೋ ಪ್ಲಾನ್ ಇಂದ ಅವಳು ಆತರ ಮಾಡಿದಾಳೆ. ಹುಡುಗಿ ನನ್ನ ಫ್ರೆಂಡ್ ಕರೆಸಿ ಅವ್ರ ಹುಡುಗರ ಕಡೆಯಿಂದ ಬೇರೆ ಬೇರೆ ಹುಡುಗರು ಯಾರಿದ್ರು ಅವ್ರ ಕಡೆನ ಹೊಡಿಸಿದಾಳೆ. ಅವನು ಫ್ರೆಂಡ್ ಏನು ಮಾಡಿಲ್ಲ. ಅವನು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಸ್ವಲ್ಪ ಇದು ಹುಡುಗಿ ವಿಚಾರ ನನಗೆ ಹಿಂಗ್ ಹೊಡೆದಿದ್ದಾರೆ, ರಕ್ತ ಬಂದಿದೆ, MLC ಮಾಡಿ ಅಂತ ಹೇಳಿದಾರೆ. ಅದು MLC ಕೇಸ್ ಆಗಿದೆ. ಆಮೇಲೆ ಹುಡುಗಿ ಅಮ್ಮ ನನಗ್ ಫೋನ್ ಮಾಡಿದ್ರು. ಅದು MLC ಎಲ್ಲ ಮುಗಿದ್ಮೇಲೆ ಅಮ್ಮ ಹೇಳಿ ಏನಾಗಿದೆ ಅಂತ ಹಿಂಗೆ ಕೇಳಿದೆ ನಾನು. ಇಲ್ಲಪ್ಪ ಮಹೇಶ್, ನೀನ್ ನನ್ನ ಮಗಳಿಗೆ ಬಹಳ ಟಾರ್ಚರ್ ಕೊಡ್ತಾ ಇದೀಯಾ, ಮತ್ ಮೇಲೆ FIR ಮಾಡ್ಬೇಕು ಅಂತಂದ್ರು. ಆಯ್ತಮ್ಮ FIR ಮಾಡಿ ಯಾವತ್ ಬರ್ಲಿ ಹೇಳಿ, ಯಾವತ್ ಬರ್ತೀನಿ. ನಾನು ಬಂದ್ ಪೊಲೀಸ್ ಸ್ಟೇಷನ್ ಸರೆಂಡರ್ ಆಗ್ಲಾ, ಕೋರ್ಟಿಗೆ ಸರೆಂಡರ್ ಆಗ್ಲಾ ಅಂತ ಕೇಳಿದೆ. ಅವಮ್ಮ ಅಂದ್ರು, ಯಾಕಪ್ಪ ನೀನ್ಯಾಕೆ ಹಿಂಗ್ ಮಾಡ್ತಿದ್ದ, ಮಗನ್ ಸಮಾನ ಇದೆ ಅಂತಂದು. ಅಮ್ಮ ನೀವ್ ಯಾವತ್ತು ಹೆತ್ ಮಗಳದ ಬಿಡಪ್ಪ ಅಂದ್ಮೇಲೆ ಬಿಟ್ಬಿಟ್ಟಿದೀನಿ. ಅವಳೇ ಇನ್ನೊಂದ್ ಜೊತಿನ ಸುತ್ತಾಡ್ಕೊಂಡು ಇನ್ನೊಂದ್ ಜೊತಿನ ಕೈ ಕಡೆ ತಿರುಗಾಡ್ತಾ ಇದ್ದಾಳ, ಅವಳದ ಮೊದಲು ನೋಡಿ ಅಂತ ಹೇಳ್ಬಿಟ್ಟೆ ನಾನು ಅಷ್ಟೇ. ಅಷ್ಟ್ ಹೇಳಿದ್ಮೇಲೆ ಅವ್ರ ಅಮ್ಮ ಫೋನ್ ಕಟ್ಟೆ ಮಾಡ್ಬಿಟ್ರು ಸರ್ ನಂದು. ಅದೇನಾಯ್ತೋ ಗೊತ್ತಿಲ್ಲ ಸರ್. ಮುಂದೆ ಏನೋ ಆಯ್ತು ಅಂತ ಹೇಳಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಊರಲ್ಲಿ, ಅದು ಎಷ್ಟು ಮಟ್ಟಿಗೆ ಖರೋಸು ನಾನು ನಂಬಲ್ಲ. ಮುಂದೇನೋ ಕಾಲೇಜ್ ಬಿಡಿಸಿದ್ರು. ಆಮೇಲೆ ಮನೆಗೆ ಅಪ್ಪಂಡ್ ಎಲ್ಲ ಕಾಲೇಜಿಂದ ಬಸ್ ಸ್ಟ್ಯಾಂಡ್ ತಂದು ಬಿಡ್ಬೇಕಾದ್ರೆ ಅವ್ರು ತಮ್ಮ ತಂದು ಬಿಡ್ತಿದ ಅಂತ ಅದು ಹೇಳ್ತಿದ್ರು. ಅದನ್ನ ನಾನು ನೋಡಿಲ್ಲ. ಅದು ಬಟ್ ಇನ್ನು ಅದನ್ನ ನಂಬಬೇಕು ಬಿಡ್ಬೇಕು ನನಗೂ ಗೊತ್ತಿಲ್ಲ. ಅದು ಮುಗ್ದೋದು ಅದೇ ಅಂತ ಬಿಟ್ಬಿಟ್ಟೆ ಸರ್ ನಾನು. ಆಮೇಲೆ ಅದನ್ನೆಲ್ಲ ಕಮ್ ಬ್ಯಾಕ್ ಮಾಡಿದ್ವಿ. ಆಮೇಲೆ ಅದ್ರ ನಾವು ಈ ಕಡೆ ಒಂದು ವಿಚಾರ ಅದು ವಿಚಾರ ಅನ್ಕೋತಿ ಈ ಕಡೆ ಸೈಟ್ ಎಲ್ಲ ಸಿಕ್ತು, ಈ ಕಡೆ ತಗೊಂಡಿವಿ ನಾವು ಅಷ್ಟೇ. ಆಯ್ತಪ್ಪ, ತೊಂದರೆ ಇಲ್ಲ. ಅದರಿಂದ ಹೊರಗಡೆ ಬಂದಿದ್ದೀರಿ, ಬದುಕು ಕಟ್ಕೊಂಡಿದ್ದೀರಿ, ಸವಾಲಿನಿಂದ ಅಟ್ಟಾಚಲದಿಂದ ಬದುಕ್ತಾ ಇದ್ದೀರಿ. ಒಳ್ಳೇದಾಗಲಿ. ಅದರ ಸವಾಸಕ್ಕೆ ಹೋಗೋದು ಬೇಡ. ಆದರೆ ಮುಂದೆ ಬದುಕಲ್ಲಿ ಒಂದು ಹೆಣ್ಮಗಳು ಅಂತ ಬರಬೇಕು, ಜೀವನ ನಡಿಬೇಕು. ಗೌರವಾನ್ವಿತವಾಗಿ ರಾಜಮಾರ್ಗದಲ್ಲಿ ಒಳ್ಳೆ ರೀತಿ ನೀತಿಯಿಂದ ಒಂದು ಹೆಣ್ಮಗಳನ್ನು ತಂದುಕೊಂಡು ಒಳ್ಳೆ ಜೀವನ ಮಾಡಿ. ಇವೆಲ್ಲ ನಡೀತವೇನು ಮಾಡಲಿಕ್ಕಾಗಲ್ಲ. ಬಟ್ ನೀವು ಹೇಳ್ದಂಗೆ ಆ ಸಮಯದಲ್ಲಿ ಅದೇ ಸರಿ ಅನಿಸಿರುತ್ತೆ, ಈ ಸಮಯದಲ್ಲಿ ಇದು ಸರಿ ಅನಿಸುತ್ತೆ. ಅವರವ್ರ ಬುದ್ಧಿಮಟ್ಟ ಹೇಗಿದೆಯೋ ಹಾಗೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಅವರು ನೋಡ್ತಾರೆ. ಅವತ್ತಿಗೆ ಇವಾಗಿರುವಷ್ಟು ಬುದ್ಧಿ, ತಾಳ್ಮೆ, ಜೀವನ ಜ್ಞಾನ, ಲೋಕಜ್ಞಾನ ಇದ್ದಿದ್ರೆ ಅವತ್ತಿಗೆ ಅದು ಮಾಡ್ತಿರ್ಲಿಲ್ಲ. ಬಟ್ ಅವತ್ತಿಗೆ ಏನು ಮಾಡ್ತಿದ್ರು ಅದು ಅವತ್ತಿಗೆ ಸರಿ ಅನ್ಸಿತ್ತು ನಿಮಗೆ? ಇಲ್ಲ ಸರ್, ಅವತ್ತು ನನಗೆ ಅಷ್ಟು ಆ ಲವ್ ವಿಷಯದಲ್ಲಿ ಮಾತ್ರ ತಾಳ್ಮೆ ಇರ್ಲಿಲ್ಲ. ನನಗೆ ಜೀವನ ವಿಷಯದಲ್ಲಿ ತಾಳ್ಮೆ ಇದೆ. ನಾನು ಯಾಕಂದ್ರೆ ಎಲ್ಲ ಲೈಫ್ ವಿಷಯದಲ್ಲಿ ಸ್ವಲ್ಪ ಬದುಕಿನಿಂದ ಬೇರೆ ಏನಲ್ವಲ್ಲ ಎಲ್ಲವೂ.
ಆ? ಅವಾಗ ಅದು ಹಂಗೆ ಅದೊಂದು ಆ ಇಲ್ಲ ಸರ್, ಟೈಮಲ್ಲಿ ಹಂಗೆ ಆಯ್ತು ಅನ್ಸುತ್ತೆ. ನನ್ನ ಜೀವನದಲ್ಲಿ ನಾನು ಒಳ್ಳೆ ಮನುಷ್ಯನೇ ಸರ್, ಬಟ್ ನನ್ನ ಇಲಾಖೆ ವಿಚಾರಕ್ಕೆ ಬಂದರೆ ನಾನು ಅರೆ ನಿನ್ನ ಬದುಕಿನ ಒಂದು ಭಾಗ ಅಲ್ವನಪ್ಪ ಅದು. ಹೌದು ಸರ್, ಹೌದು. ಅಂದರೆ ತಣ್ಣೀರು ಏನು ನಿಮ್ಮ ಚಂಬಲ್ಲಿರೋ ಅಥವಾ ಒಂದು ಮಡಿಕೆಲಿರೋ ನೀರು ಒಳಗಡೆ ಇಟ್ಟರೆ ಮಾತ್ರ ತಣ್ಣಗಿರುತ್ತೆ, ಈಚೆಗೆ ತಗೊಂಬಂದ್ರೆ ಬಿಸಿ ನೀರು ಆಗ್ಬಿಡುತ್ತೆ. ನೀರು ತನ್ನ ಗುಣವನ್ನು ಎಲ್ಲಿ ಹೋದರೂ ಅದೇ ಹೊಂದಿರುತ್ತೆ, ಅದೇ ಹಾಗೇ ಇರುತ್ತೆ. ಹಾಗೆ ನನ್ನ ಪೊಲೀಸ್ ಅಥವಾ ನನ್ನ ಇಲಾಖೆ ವಿಚಾರ ಬರಲಿ, ಲವ್ ವಿಚಾರ ಬರಲಿ, ಮನೆ ವಿಚಾರ ಬರಲಿ, ಇನ್ಯಾವುದೋ ವಿಚಾರ ಬರಲಿ, ನನ್ನ ಗುಣ ಏಕಕಾಲ ಅದು ಹಾಗೆ ಸ್ಥಿರವಾಗಿರಬೇಕು. ಅಯ್ಯೋ ಜೀವನದಲ್ಲಿ ನನಗೆ ಬುದ್ಧಿ ಇತ್ತು ಸರ್, ಬಟ್ ಲವ್ವಲ್ ವಿಚಾರದಲ್ಲಿ ನಾನು ಬಟ್ ಜೀವನ ಬೇರೆ ಲವ್ ಬೇರೆನಾ? ಅದು ನನಗೆ ಅದು ಆ ವಿಷಯದಲ್ಲಿ ಅಷ್ಟೇ ಎಡವಿನ ಸರ್. ನನಗೆ ಯಾವಾಗ್ಲೂ ನಾನು ಅದನ್ನೇ ಹೇಳ್ತಿರ್ತೀನಿ, ಯಾರೇ ಕೇಳಿದ್ರು ನಾನು ಒಪ್ಕೋತೀನಿ ಅದನ್ನ ಸಹಜವಾಗಿ. ಅದೇ ನಾನು ಯಾರು ಆಕ್ಸಿಡೆಂಟ್ ಆಗಿ ಕೈಯೋ ಕಾಲ ಮುರ್ಕೊಂಡಿದ್ದಂತ ಅವನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಂತ ಅವ್ನು ಹೋಗಿ ಯಾರೋ ಕೇಳಿದ್ರಂತೆ, ಈ ಹಂಗಪ್ಪ ಆಯ್ತಿದೆಯಲ್ಲ. ಅಯ್ಯೋ ನಿಮಗೆ ಗೊತ್ತಲ್ಲ ಸರ್, ನನ್ನ ಜೀವನದಲ್ಲಿ ಎಷ್ಟು ತುಂಬ ಏಕಾಗ್ರತೆ ಇರೋ ಮನುಷ್ಯ, ನನಗೆ ಯಾಕೆ ಗೊತ್ತಿಲ್ಲ ಸರ್, ಬಟ್ ರೋಡಲ್ಲಿ ಹೋಗ್ಬೇಕಾದ್ರೆ ನಾನು ಒಂಚೂರು ಏಕಾಗ್ರತೆ ತಪ್ಪಿಬಿಟ್ಟೆ. ಅಲ್ಲ ಮತ್ತು ಜೀವನದಲ್ಲಿ ಏಕಾಗ್ರತೆ ರೋಡಲ್ಲಿ ತಪ್ಪದೆ ಅಂದರೆ ಮತ್ತೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು? ಹೌದೌದು ಸರ್. ಜೀವನದ ಏಕಾಗ್ರತೆ ಅಂದ್ರೆ ನೀನು ರಸ್ತೆಯಲ್ಲಿ ಹೋಗ್ಬೇಕಾದ್ರು, ಮನೇಲಿ ಧ್ಯಾನ ಕೂತಾಗಲು, ಅಡುಗೆ ಮಾಡಬೇಕಾದ್ರು, ಪಾತ್ರೆ ಬೆಳಗ್ಬೇಕಾದ್ರು, ಇಲ್ಲ ಸರ್ ಎಲ್ಲ ಕಡೆ ಏಕಾಗ್ರತೆಯಿಂದ ಇರ್ತಿದ್ದೆ, ಬಟ್ ಗಾಡಿ ಓಡಿಸ್ಬೇಕಾದ್ರೆ ಯಾಕೋ ಏಕಾಗ್ರತೆ ತಪ್ಪಿಬಿಡ್ತು. ಬೇರೆ ಕಡೆ ಬೇಕಾದ್ರೆ ಏಕಾಗ್ರತೆ ತಪ್ಪು, ಗಾಡೀಲಿ ಓಡಿಸ್ಬೇಕಾದ್ರೆ ತಪ್ತಾರನೆಯ? ಹಂಗೆ ಬದುಕಿನ ಎಲ್ಲ ವಿಚಾರದಲ್ಲೂ ಸರಿ ಇದ್ದೆ ಸರ್, ಬಟ್ ಲವ್ ವಿಚಾರ ಬಂದಾಗ ಯಾಕೋ ಕೆಟ್ಟುಬಿಟ್ಟೆ ಅಥವಾ ಒಂಚೂರು ಯಾಕೋ ತಪ್ಪಿಬಿಟ್ಟೆ ಅಂದರೆ ಹಾಗೇನಿಲ್ಲಪ್ಪ. ನಮ್ಮ ವಯೋಸಹಜವಾಗಿ ಕೆಲವು ವಿಚಾರಗಳು, ಧರ್ಮಗಳ ಅರಿವು ಇದ್ದೇ ಇರುತ್ತೆ. ಬಟ್ ಏನಂದರೆ ಮೋಹ, ಕಾಮ, ಪ್ರೀತಿ, ಪ್ರೇಮದ ವಶವಾಗಿ ನಾವು ಧರ್ಮವನ್ನು ಕಾಲು ಕಸ ಮಾಡ್ಕೊಂಡಿರ್ತೀವಿ. ಧರ್ಮ ಯಾವಾಗ ತುಳಿಯೋಕೆ ಶುರು ಮಾಡುತ್ತೆ ಆಗ ಗೊತ್ತಾಗುತ್ತೆ, ಅಯ್ಯೋ ಎಂಥ ತಪ್ಪು ಮಾಡ್ಕೊಂಬಿಟ್ಟು ನಾವು ಅಂತ. ಸೊ ಈಗ ನಿಮ್ಮ ಶ್ರಮ, ನಿಮ್ಮ ತ್ಯಾಗ, ನಿಮ್ಮ ಬೆವರ ಹನಿಗಳ ಎಲ್ಲ ಒಟ್ಟು ಮೊತ್ತ ಇವತ್ತು ಒಂದೊಳ್ಳೆ ಬದುಕನ್ನು ಬದುಕ್ತಾ ಇದ್ದೀರಿ, ಇನ್ನೂ ಒಳ್ಳೆಯದಾಗುತ್ತೆ. ಸೊ ಯಾವುದಾದ್ರೂ ಅಷ್ಟೇ ಒಬ್ಬ ವ್ಯಕ್ತಿಯಾಗಿ ಹೆಣ್ಣಿನ ವಿಚಾರದಲ್ಲಿ ಯಾರು ಎಚ್ಚರವಾಗಿರ್ತಾನೋ ಅವನನ್ನು ಇನ್ಯಾರೂ ಕೆಡಿಸೋಕ್ಕಾಗಲ್ಲ. ಅದೊಂದು ಎಚ್ಚರ ತಪ್ಪಬಾರ್ದು. ನನಗೆ ಅದೇ ಅನ್ಸುತ್ತಿಲ್ಲ, ಎಲ್ಲರೂ ಅದನ್ನೇ ಹೇಳ್ತಾರೆ, ಒಂದು ಬಿಟ್ರೆ ಎರಡು ಸಿಗ್ತಾವ, ದಿಸ್ ಇಸ್ ಲಾಸ್ಟ್. ನಾನು ಅದನ್ನೇ ಅನ್ಕೊಂಡೆ, ದಿಸ್ ಇಸ್ ಲಾಸ್ಟ್ ಅಂಡ್ ಫಸ್ಟ್ ಟೈಮ್ ನನ್ನ ಲೈಫ್ ಹೋಗಿ ಪ್ರೀತಿ ಇರೋದು ಅದೇ. ನೆಕ್ಸ್ಟ್ ಮದುವೆ ಆಗೋದವ್ರು ಮದುವೆನೇ ಅಂತ ಹೇಳ್ಬಿಟ್ಟು ಸರ್ ನಾನು ಯಾರು ಕೇಳೋರಿಗೆಲ್ಲ ಮದುವೆ ಆದ್ರನ್ನ ಪ್ರೀತಿ ಮಾಡಿ ಸರ್ ಸಾಕು. ಅದಂತೂ ಮಾಡೇ ಮಾಡ್ತೀನಿ ಸರ್, ಯಾಕಂದ್ರೆ ಇವಾಗೆಲ್ಲ ಜೀವನ ಇದು ಒಂದೇ ಅಂತ ವಿಷಯ ಅಲ್ಲ ಸರ್, ಎಲ್ಲ ವಿಷಯದಲ್ಲಿ ನನಗೆ ಆತರ ಆಗ್ಬಿಟ್ಟಿದೆ. ಈಗಂತೂ ಈಗ ಎಸ್ಪೆಷಲಿ ನಾವು ಬ್ಯಾಚಲರ್ಸ್ ಅಲ್ವಾ, ಈಗ ನಾನು ಜಾಬ್ ಸೇರಿ 4 ವರ್ಷ ಆಯ್ತು ಸರ್. ಒಂದ್ ಕುಕ್ ಮಾಡೋದಂತ ಎಲ್ಲ ಕಲ್ತು ಬಿಟ್ಟಿದ್ದೀನಿ ಸರ್. ನಾನು ನಿಜ ಹೇಳ್ಬೇಕಂದ್ರೆ ನಿಜ ಬದುಕು ಎಲ್ಲ ಕಲಿಸಿದೆ, ಕಲಿಸ್ಬಿಟ್ಟಿದ್ದೀನಿ ಸರ್. ಆತರ ಯಾರ್ದು ನೋಡಿ ಕಲಿಬೇಕನ್ನೋದಿಲ್ಲ. ಯಾರು ಅಂದ್ರೆ ನನಗೆ ಅದೊಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ಸರ್. ಇವಾಗ ಬದುಕ್ತೀನಿ, ಏನೇ ಆದ್ರೂ ಹ್ಯಾಂಡಲ್ ಮಾಡ್ತೀನಿ. ಗ್ರೇಟ್ ಒಳ್ಳೇದಾಗ್ಲಿ, ಶುಭವಾಗ್ಲಿ. ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ಆದಷ್ಟು ಬೇಗ ಮನೆ ಕಟ್ಟುವ ಶಕ್ತಿಯನ್ನು ದೇವರು ನಿಮಗೆ ಕೊಡ್ಲಿ. ಕೊಡ್ಲಿ ಸರ್, ನನಗೂ ಕೊಡ್ಲಿ. ನಾನು ಅದೇ ಓಡಾಡ್ತಾ ಇದ್ದೀನಿ, ಈಗ ಮನೆ ಪ್ಲಾನ್ ಮಾಡ್ತಾ ಇದ್ದೀನಿ. ಆದಷ್ಟು 1 ವರ್ಷ 2 ವರ್ಷ ಒಳಗೆ ಮನೆ ಕಟ್ಟಬೇಕು ಅನ್ನೋದು ಆಸೆ ಇದೆ ನಮ್ದು. ಮಾಡಿ ಸರ್. ಅಮ್ಮ ತಮ್ಮ ಜೀವನದ ಒಂದಷ್ಟು ಸಮಯವನ್ನು ಸ್ವಂತ ಮನೆಯಲ್ಲಿ ಕಳೆದ್ರು ಅವ್ರಿಗೂ ನೆಮ್ಮದಿ ಅಲ್ವೇ? ಇಲ್ಲ ಸರ್, ನಮ್ದು ಹೋಪ್ ಅದೇ ಇದೆ. ನಂದಕ್ಕೆ ತಾವು ನಮ್ಮ ಅಮ್ಮನಿಗೋಸ್ಕರ ಮೀಸಲಿಟ್ಟು ಕನ್ಸು ಅನ್ಕೋತೀವಿ ನಾವು. ನಮ್ಗೆ ಅಂತ ಇರಾಕ್ ಒಂದ್ ಮನೆ ಇರ್ಲಿ, ನಾವ್ ಇನ್ನೊಬ್ರು ಮನೇಲಿ ಇರೋದಕ್ಕಿಂತ ನಮ್ಮ ಮನೇಲಿ ಇರ್ಬೇಕಂತ. ಅದು ಬಹಳ ಚಿಕ್ಕದೇ ಆಗ್ಲಿ. ಹೌದು ಸರ್, ನಮ್ದು ಸ್ವಂತ ಮನೆ ಅನ್ನೋದು ಒಂದು ಪಾಪ ಅವರೆಲ್ಲ ಬೇರೆ ಮನೆಯಲ್ಲಿ ಅಷ್ಟೆಲ್ಲ ಒದ್ದಾಡಿ ಬಂದಿರೋರಿಗೆ ಅಯ್ಯೋ ನಮ್ಮ ಮಗ ಸ್ವಂತ ಮನೆ ಕಟ್ಟಿ ಇದೆಲ್ಲ ಮಾಡ್ದ ಕಣಪ್ಪ ಅನ್ನೋ ಒಂದು ಆಶೀರ್ವಾದ ಇದೆಯಲ್ಲ, ಅದು ಜಗತ್ತಲ್ಲಿ ಯಾರ್ಯಾರನ್ನೋ ಮೆಚ್ಚೋದಕ್ಕಿಂತ ಹೆತ್ತ ತಂದೆ ತಾಯಿಗಳ ಮುಖದಲ್ಲಿ ಅವರ ನಗುವಿನಲ್ಲಿ ನಾವು ಕಾರಣರಾಗ್ಬಿಟ್ರೆ, ಅವರ ನಗುವಿಗೆ ನಾವು ಕಾರಣರಾದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ. ಸೊ ತಾಯಿಯನ್ನು ಆ ರೀತಿಯಾಗಿ ಫೋನ್ ಮಾಡ್ತಾ ಮಾತಾಡಿಸ್ಕೊಂಡು, ಪಾಪ ಅಲ್ಲಿ ಒಂಟಿಯಾಗಿದ್ದಾರೆ, ಏನೇ ಅಕ್ಕಪಕ್ಕ ಯಾರೇ ಜನ ಬಂದು ಮಾತಾಡಿಸ್ಬೋದು, ಬಟ್ ಒಂದು ಮನೆಯಲ್ಲಿ ಒಂಟಿಯಾಗಿರೋದು ಅದಕ್ಕೆ ಮಾತಾಡಿಸ್ಕೊಂಡು ಹೋಗ್ತಾ ಬರ್ತಾ, ಬಿಡುವಾಗಿದ್ದಾಗ ಹೋಗ್ತಾ ಬರ್ತಾ ಫೋನ್ ಮಾಡ್ತಾ ಮಾತಾಡಿಸ್ಕೊಂಡು ಆರಾಮಾಗಿರಿ. ಒಳ್ಳೇದಾಗಲಿ, ದೇವರು ನಿಮಗೆ ಮನೆ ಕಟ್ಟೋ ಶಕ್ತಿ ಇದೆ, ಬೇಗ ಕೊಡಲಿ, ನಿಮ್ಮ ತಮ್ಮನಿಗೆ ಒಳ್ಳೇದಾಗಲಿ. ಶುಭವಾಗ್ಲಪ್ಪ. ಗೋವಿಂದ ನೋಡಿ,
ಹುಡುಗಿ ವಿಚಾರದಲ್ಲಿ ಬಿದ್ದು ಎದ್ದು ಪಾಠ ಕಲಿತು ಬಿಟ್ಟಿದ್ದಾರೀಗ. ಪ್ರೀತಿ ಅದ್ಭುತವಾದ ವಿಚಾರವೇ, ಅಮೃತ ಅದು. ಆದರೆ ಪ್ರೀತಿ ಮಾಡೋರ ಮನಸ್ಸಲ್ಲಿ ವಿಷಯಗಳಿರ್ತವೆ, ಆರಂಭದಲ್ಲಿ ಗೊತ್ತಾಗಲ್ಲ ಅಷ್ಟೇ. ಅವಸರ ಬೇಡ, ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ಕರೆ ತಗೊಳ್ಳೋಣ. ನಮಸ್ತೆ ನಮಸ್ತೆ. ಹಲೋ ಸರ್. ಹಲೋ, ಯೂಟ್ಯೂಬ್ ಆಫ್ ಮಾಡಪ್ಪ. ಹಾ ಸರ್, ಮಾಡಿದ್ವಿ ಸರ್. ನಂದು ನನಗೆ ಕೇಳ್ತಿದೆ. ಹಾ ಸರ್, ಹಾ ಸರ್. ಹಲೋ, ಕಾಲ್ ಪಿಕ್ ಆಗಿ 20 ಸೆಕೆಂಡ್ ಆಗಿದೆಯಲ್ಲಪ್ಪ. ಹಾ ಸರ್, ಇಲ್ಲ ಸರ್, ನೋಡ್ಲಿಲ್ಲ ಸರ್ ನಾನು. ಹಂಗೆ ಮತ್ತೆ ಫೋನ್ ಮಾಡ್ಬಿಟ್ರು ನಿದ್ದೆ ಮಾಡ್ತಿದ್ರಾ? ಇಲ್ಲ ಸರ್, ಇಲ್ಲ, ನಾನು ಇನ್ನೊಂದು ಫೋನ್ ನೋಡ್ತಾ ಇದ್ದೆ ಸರ್, ಅದಕ್ಕೆ ಕಾಲ್ ಇದೆ. ಹೇಳಿದ್ದೆ ನಿಮ್ಗೆಲ್ಲ, ನಂದು ಫಸ್ಟ್ ಲೈಫ್ ಅಲ್ಲಿ ಹುಡುಗಿ ಫೇಲ್ಯೂರ್ ಆಯ್ತಂತ ಹೇಳಿದೆ. ಆಮೇಲೆ ಫ್ಯಾಮಿಲಿ ವಿಷಯದಲ್ಲಿ ನಾವು ತಂದೆ ತಿರೋದ್ರಲ್ಲಿ ನಮ್ಮ ತವ್ರ ಮನೇಲಿ ಬಂದಿಟ್ಟಿದ್ದೀವಿ. 3 ಲಕ್ಷ ರೂಪಾಯಿ ದುಡ್ಡು ಬ್ಯಾಂಕಿನ ದುಡ್ಡು ಆಗಿತ್ತು ಅಂತೆಲ್ಲ ಹೇಳಿದ್ದೆ ನಿಮ್ಗೆ ಒಂದ್ಸಲ. ಅದೇ ಸರ್, ಅದು ಮೊನ್ನೆ ನಾವು ಅದೇ ಸರ್, ಅಲ್ಲಿವರೆಗೂ ಸ್ಟೋರಿ ಹೇಳಿದೆ ನಾನು. ಎಲ್ಲಿ 3 ಲಕ್ಷ ರೂಪಾಯಿ ತಗೊಂಡಿದ್ರು ಕೊಡು ಅಂದ್ರೆ ಕೊಡ್ತಾ ಇಲ್ಲ ಅಂತ ಹೇಳಿದ್ದೆ ಅಲ್ಲಿವರೆಗೂ. ಅದೇ ಸರ್, ನಾವು ಹೋಗ್ಲಿ ಬಿಡು, ನಮ್ಮ ಮನೇಲೆ ಇದ್ದಾರೆ, ಮಾವನ್ ಮನೇಲೆ ಹುಟ್ಟು ಬೆಳೆದ್ರೆ ನಾನು 3 ವರ್ಷ ತಳ್ಕೊಂಡ್ ಬಂದೆ. ಎಟ್ ಲೀಸ್ಟ್ ಅಲ್ಲಿ ಹಿರಿಯರು ತಂದೆ ಸಮಾನರು ಇದ್ದಾರೆ ಅಂತ ಅನ್ಕೊಂಡಿದ್ದೆ ನಾನು. ಈ 3 ವರ್ಷ ಟೈಮ್ ತೆಗೆದೆ. ಅವ್ರ ಮನೇಲಿ ಅದೇ ನಮ್ಮ ಮಾವಂದ್ರೆ ಮಕ್ಕಳು ಇದಾರೆ, ಹೆಣ್ಮಕ್ಳು 5 ಜನ ಇದ್ದಾರೆ ಸುಮಾರು. ಅವ್ರು ನನಗೆ ಇಲ್ಲ, ನೀನು ನಮ್ಮ ಮಗಳನ್ನೇ ಆಗು ಅಂತ ಅಂದ್ರು. ಆಗೋಣ ಸರ್, ಸಂತೋಷ್ ಅವ್ರ ಮನೇಲಿ ಹುಟ್ಟು ಬೆಳೆದೀವಿ, ಅದು ಬೆಳೆದೀವಿ, ಓಕೆ. ನಮ್ಗಂತ ಇರಾಕ ಒಂದ್ ಲೈಫ್ ಬೇಕಲ್ಲ, ಇರಾಕ ಒಂದ್ ಮನೆ ಅಥವಾ ಇದು ಅಂತ ಬೇಕಲ್ಲ. ಆ ಉದ್ದೇಶಕ್ಕಾಗಿ ನಾನು ಇಲ್ಲ, ನನ್ ಮನೆ ಕಟ್ಟೆ ಮದುವೆ ಆಗ್ತೀನಿ ಅಂತಂದ್ರೆ ಅವರು, ನಾನು ಹೇಳಿದ್ದೆ ಸರ್ ನಮ್ ಜಾಬ್ ಇದೆ ಅಂತ ಹೇಳಿದ್ದೆ, ನಾನು ಪೊಲೀಸ್ ಜಾಬ್ ಇದೆ ಅಂತ ಹೇಳಿದ್ದೆ ನಿಮ್ಗೆ. ಅದೇ ನಿಮ್ಗೆ ಪೊಲೀಸ್ ಜಾಬ್ ಇದ್ರೆ ಲೋನ್ ತಗೊಡಪ್ಪ, ಮನೆ ಕಟ್ಕೊಡ್ತೀನಿ ಅಂತಂದ್ರು. ಅದಕ್ಕೆ ನಾನ್ ಹೇಳ್ದೆ, ನಮ್ಮ ಅಪ್ಪಾಜಿ ದುಡ್ಡೇ ತಗೊಂಡಿದ್ರಲ್ಲ, ಏನ್ ಮಾಡಿದಾರ ಅಂತ ಕೇಳ್ದೆ ನಾನು. ಇಲ್ಲ, ನಿಮ್ಗೆ ಎಜುಕೇಶನ್ ಕಲ್ಸಕ್ಕೆ ದುಡ್ಡು ಖರ್ಚಾಗಿದೆ ಅಂತಂದ್ರು. ನಾನ್ ಹೇಳ್ದೆ, ನಮ್ಮ ಅಮ್ಮನೇ 22 ವರ್ಷದಿಂದ ನಿಮ್ ಮನೇಲೆ ದುಡ್ಡಿದಾರಲ್ಲ, ಅದ್ರ ದುಡ್ಡಿನ ಬೆಲೆ ಏನಾಗತ್ತೆ ಅಂತಂದ್ರು. ಅವ್ರು ನಮ್ಮ ಅಮ್ಮ ಒಂದ್ ಮಾತು ನನಗೆ 10 ರೂಪಾಯಿ ಕೂಲಿ ಇದೆ ಅಂತ ಹೇಳಿದ್ರು ಅವ್ರು ನನಗೆ. 10 ರೂಪಾಯಿ ಕೂಲಿ? ಹಾ, 10 ರೂಪಾಯಿ ಕೂಲಿ ಇದೆ, ಲೆಕ್ಕ ಮಾಡಿ 22 ವರ್ಷಕ್ಕೆ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಅಂತಂದ್ರು ಅವ್ರು. ನಮ್ಮ ಅಮ್ಮ ಹೇಳಿದ್ರು, ಕೂಲಿ ಏನ್ ಬೇಡಪ್ಪ, ಅವ್ರು ಕೊಟ್ರೆ ಕೊಡ್ತಾರೆ, ಕೊಡ್ಲಿಕ್ಕೆ ಬಿಡ್ತಾರೆ. ಇವತ್ತಿನ ಕಾಲದಲ್ಲಿ 3 ಲಕ್ಷದಲ್ಲಿ ಮನೇನು ಕಟ್ಟಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ನಮ್ಮ ಅಮ್ಮನ ಹೇಳಿದ್ರು. ಅಷ್ಟಾಯ್ತು ಸರ್, ನಾವು ಒಂದ್ 3 ವರ್ಷ ಟೈಮ್ ತಗೊಂಡು ಮೊನ್ನೆ ರೀಸೆಂಟ್ ಆಗಿ ನಾನು ಅಲ್ಲಿಂದ ಮನೆ ಶಿಫ್ಟ್ ಮಾಡ್ಬಿಟ್ಟೆ. ಬೇರೆ ಬೇಡ ಅಂತ, ಮನೇಲಿ ಇರೋದು ಬೇಡ ಅಂತ ಹೊರಗಡೆ ಬಂದೆ. ಹೊರಗಡೆ ಬಂದೆ ಸರ್. ಈಗ ಎಲ್ಲ ಡಿಸಿಷನ್ ನಾನು ತಗೊಂಡಿದ್ದೀನಿ. ಅವತ್ ನೀವ್ ಹೇಳಿದ್ರಿ, ರೊಕ್ಕ ಕೊಟ್ರೆ ಕೊಡ್ತಾರೆ, ಕೊಡ್ಲಿಕ್ಕೆ ಬಿಡ್ತಾರೆ, ನಿನ್ ಕಾಲ ಮೇಲೆ ಮನೆ ಕಟ್ಟೋ ಧೈರ್ಯ ಇದೆ ಅಂತ ನೀವು ನನಗೆ ಕೇಳಿದ್ರಿ ಅವತ್ತು. ಅದೇ ಸರ್, ನಿಮ್ದು ಅಪ್ಪಾಜಿ ಊರಲ್ಲಿ ಜಮೀನ್ ಇತ್ತು, ಜಮೀನಿಗೂ ಮನೆ ಕಟ್ಟಣ ಅಂತ ನಮ್ಮ ಅಜ್ಜಿ ಒಂದ್ ಮಾತು ಕೇಳಿದ್ದೆ ನಾನು. ಅಜ್ಜಿ, ನಮ್ಮ ಅಮ್ಮನ ಹೆಸರಲ್ಲೇ 1 ಎಕರೆ ಜಮೀನ್ ಬಿಡಿ, ನಾನು ಮನೆ ಕಟ್ಟಿ ಮುಂದಿಂದೆಲ್ಲ ನಮ್ ಕಾರ್ಯಕ್ರಮಗಳನ್ನ ಮಾಡ್ಕೋತೀನಿ ಅಂತ ಕೇಳಿದ್ದೆ. ಆ ಕಡೆ ನಮ್ಮ ಅಜ್ಜಿನ ಹೇಳಿದ್ರು, ನಾನು ತಯಾರಿಗೂ ಹೊಲ ಕೊಡಂಗಿಲ್ಲ, ನೀನ್ ಕಟ್ಟಕ್ಕೆ ಹೋಗ್ಬಿಡ ಅಂತ ಹೇಳ್ಬಿಟ್ರು. ಅವತ್ತೆ ಸರ್ ನಾನು ಅವ್ರ ಹಂಗ ಅಂದ ತಕ್ಷಣ ನಾನು ಎಲ್ಲ, ಅದಕ್ಕೆ ಮುಂಚೆ ನಾನು ಬೇರೆ ಕಡೆ ಎಲ್ಲ ಸ್ವಲ್ಪ ಪ್ಲಾಟ್ ನೋಡ್ತಿದ್ದೆ, ಹೆಂಗಿದ್ರು ಲೋನ್ ಗಿನೆಲ್ಲ ಚೆನ್ನಾಗಿ ಕೊಡ್ತಾರೆ, ಪ್ಲಾಟ್ಗಳ ತಗೊಂಡ್ ಈ ಕಡೆ ಮನೆ ಕಟ್ಟೋಣ ಅಂತ ಪ್ಲಾನ್ ಮಾಡಿದೆ. ನೋಡ್ದೆ ಸರ್, ಸುಮಾರು ಮೈಸೂರಲ್ಲಿ ಒಂದು ನೋಡ್ದೆ, ಅಲ್ಲಿ ಸ್ವಲ್ಪ 30 ಲಕ್ಷ ಮೇಲೆನೆ ಹೇಳಿದ್ರು. ಆಮೇಲೆ ಇಲ್ಲಿ ರಾಮನಗರದಲ್ಲಿ ನೋಡಿದೀವಿ, ಅಲ್ಲಿ 30 ಲಕ್ಷ ಮೇಲೆನೆ ಹೇಳಿದ್ರು. ಆಮೇಲೆ ಇಲ್ಲಿ ಅರವಿಂದ್ ಮೋಟರ್ಸ್ ಅಂತ ಇದೆ, ಇಲ್ಲಿ ರಾಜರಾಜೇಶ್ವರಿ ನಗರ, ದೊಡ್ಡ ಆಲದ ಮರದಲ್ಲಿ, ಅಲ್ಲಿ ನೋಡಿದೀವಿ, ಅಲ್ಲಿ ಸೇಮ್ ಇದೆ ಸರ್, ಸೈಟ್ ಎಲ್ಲ ಜಾಸ್ತಿನೇ ಹೇಳಿದ್ರು. ಬಟ್ ನಮ್ಮ ಲೋನ್ 30 ಲಕ್ಷ ಸಿಗಲ್ಲ ಸರ್. ನಮ್ ಹಬ್ಬ ಬಂದ್ರೆ ಒಂದು 20ವರೆಗೂ ಸಿಗ್ಬೋದು. ಬಹಳ ಸ್ಯಾಲ್ರಿ ಒಳಗೆಲ್ಲ ನಮ್ 10,000 ಈ ಜೀವನಕ್ಕಂತ ಇಟ್ಕೊಂಡು ಕೊಟ್ರು ಒಂದು 18 ಲಕ್ಷ ಸಿಗ್ಬೋದು. ಮತ್ ಸೈಟ್ ಏನೋ ತಗೊಳ್ತೀವಿ, ಮತ್ ಮನೆ ಕೊಟ್ಟಕ್ಕೂ ಜಮೀನ್ ನಮ್ ಮೇಲೆ ಡಿಪೆಂಡ್ ಅಂತ ಹೇಳಿ ನಾನು ಈ ಕಡೆ ವಿಚಾರ ಮಾಡಿಲ್ಲ ಸರ್. ತಿರ್ಗ ಆ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ, ಬಿಜಾಪುರ, ಇಂಡಿಯಾ ಆ ಕಡೆನೆ ಸರ್ಚ್ ಮಾಡಿದೆ ಸೈಟು. ಬಟ್ ಅದು ನನಗೆ ಆ ಕಡೆನ ಸ್ವಲ್ಪ ವ್ಯತ್ಯಾಸ ಅನಿಸ್ತಾರ, ಅಲ್ಲಿ ಕಾಸ್ಟ್ಲಿ ಇದಾವೆ ಸೈಟ್ ಎಲ್ಲ.
ಅದು ಅದೃಷ್ಟನೋ ದುರಾದೃಷ್ಟನೋ ಅಂತ ಗೊತ್ತಿಲ್ಲ ಸರ್ ನನಗೆ. ನೀವು ಬೈದ್ರು ಪರವಾಗಿಲ್ಲ. ನಾನು ನನ್ನ ಫ್ರೆಂಡಿಗೆ ಹೇಳ್ತಾನೆ ಇದ್ದೆ, ಮತ್ತೆ ಅಲ್ಲೇ ನಾವು ಹೈಸ್ಕೂಲ್ ಕಲ್ತ ಊರಲ್ಲೇ ಸೈಟ್ ಇದ್ರೆ ನೋಡು ಅಂತ ಹೇಳಿದೆ. ಅಲ್ಲೇ ಸೈಟ್ ಸಿಕ್ತು ಸರ್ ನನಗೆ. 5 ಲಕ್ಷಕ್ಕೆ ಅಲ್ಲೇ ಸೈಟ್ ಸಿಕ್ತು ಇವಾಗ. 5 ಲಕ್ಷಕ್ಕ? ಹಾ ಸರ್, ಎನ್ಎ ಪ್ಲಾಟ್ ಸಿಕ್ಕಿದೆ. NH 52 ಅಂತ ಒಂದು ಹೈವೇ ಇದೆ, ಬಿಜಾಪುರ್ ಟು ಸೋಲಾಪುರ್ ಅಂತೇಳಿ. ಹೈವೇ ಇಂದ 1 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿ ಪ್ಲಾಟ್ ಬಿದ್ದೆ, ಒಂದು ಸುಮಾರು 100-150 ಪ್ಲಾಟ್ ಬಿದ್ದಿದ್ದಾವೆ. ಆಮೇಲೆ ಆ ಊರಿಗೆ ಆ ಹೈವೇದಿಂದ ಸೈಟಿಗಳಿಗೆ ಬರಕ್ಕೆ ರೋಡ್ ಇದೆ. ಆ ರೋಡ್ ಪಕ್ಕದ್ದು 7-8 ಲಕ್ಷ ಇದೆ. ಸ್ವಲ್ಪ ಒಳಗಡೆ ಹೋದ್ರೆ 5 ಲಕ್ಷ 4 ಲಕ್ಷಕ್ಕೆಲ್ಲ ಇದಾವೆ. ಸೈಟ್ ಸಿಕ್ತು ಸರ್ ನನಗೆ. ಸೈಟ್ ರಿಜಿಸ್ಟ್ರೇಷನ್ ಮಾಡಿದೀವಿ. ಆಮೇಲೆ ಆಲ್ರೆಡಿ ಅಲ್ಲಿ ಕೆಲವೊಂದು ಮನೆ ಇದಾವೆ. ಒಂದು 70 ಸೈಟ್ ಅಲ್ಲಿ ಒಂದು 25-20 ಮನೆ ಕಟ್ಟಿದಾರೆ ಆಲ್ರೆಡಿ. ಸೊ ಅದಕ್ಕೆ ಜಲಜೀವನ್ ಮಿಷನ್ ಇಂದ ಆಲ್ರೆಡಿ ಪೈಪ್ಲೈನ್ ಇದೆ. ನಾವು ಸೈಟ್ ತಗೊಂಡು ಒಂದು 6 ತಿಂಗಳು ಶಿಫ್ಟ್ ಆಗಿರ್ಲಿಲ್ಲ ಸರ್. ಆಗ್ಲಿಲ್ಲ. ಆಮೇಲೆ ಅಲ್ಲಿ ಸೈಟ್ ಬಲ್ಲಿ ಮನೆ ಎಬ್ಬಿಸ್ಬೇಕು ಅಥವಾ ಸೈಟ್ ಪಕ್ಕನೇ ಒಂದು ಮನೆ ಮಾಡಂತ ಮನೆ ನಾವು ಅದನ್ನೇ ನಮ್ಮ ಅಮ್ಮನ ಮನೆಯಿಂದ ಬಿಟ್ಬಿಟ್ಟು ನಾವು ಮನೆ ಶಿಫ್ಟ್ ಆಗಿಬಿಟ್ಟೆ. ಹೋದೆ ಸರ್, ನಮ್ಮ ಮಾಮನ ಮನೆ ಇದ್ದ ಊರ್ ಇದೆಯಲ್ಲ, ಆ ಊರಿಂದ ನಾವು ಸೈಟ್ ತಗೊಂಡು ಊರಿಗೆ ಶಿಫ್ಟ್ ಆಗಿಬಿಟ್ಟಿವಿ. ಹೋದೆ ಸರ್, ಏನು ತಗೊಂಡ್ ಹೋಗಿಲ್ಲ ಸರ್. ಊಟ ಬಟ್ಟೆ ಹೆಂಗಿದೆ ಹಂಗೆ ಬಂದ್ಬಿಟ್ಟಿವಿ. ಬಂದೇವಿ. ಈವನ್ ಊಟಕ್ಕೂ ನಾವು ಬುತ್ತಿ ಕಟ್ಕೊಂಡ್ ಬಂದಿರಲಿಲ್ಲ. ನಮ್ಮಲ್ಲಿ ನಮ್ಮ ದೊಡ್ಡಮ್ಮ ಅಂತೇಳಿ ಅವ್ರೊಂದ್ 8 ರೊಟ್ಟಿ ಕಟ್ಟಿದ್ರು ಅಷ್ಟೇ. ಬಂದೋಗ್ ಸಂಜೆ ಊಟ ಮಾಡಿದೀವಿ. ಇನ್ನೇನು ಬೆಳಿಗ್ಗೆ ನೀರಿಗೆ ಹೋಗೋಣ ಅಂತ ನಾನು ಅಲ್ಲಿ ಪಕ್ಕದ ಮನೆಯವ್ರು ಸ್ವಲ್ಪ ಪರಿಚಯ ಇದ್ರೆ, ಅವ್ರೆಲ್ಲ ಸೈಟ್ ತಗೋ ಪರಿಚಯ ಇದ್ರೆ ಅವ್ರ ಮನೆಗೆ ಹೋಗೋಣ ಅಂತ ಹೋಗಿದ್ದೆ. ಅದೃಷ್ಟ ಸರ್, ಅದು ಪೈಪ್ಲೈನ್ ಏನ್ ಮಾಡಿದ್ರಲ್ಲ ಜಲ್ದಿ, ಆ ಪೈಪ್ಲೈನ್ ಅಲ್ಲಿ ನೀರ್ ಬಂದ್ಬಿಡ್ತು. ನೀವಿರೋ ಹತ್ರ? ಹಾ, ನಮ್ ಮನೆ ಮುಂದೆ ಸರ್, ಬಾಡಿಗೆ ಮನೆ ಮಾಡಿದ್ರೆ ಅಲ್ಲೇ ಬಂದ್ಬಿಡ್ತು. ಅವರೆಲ್ಲ ಹೇಳ್ತಾ ಇದ್ರು, ನೀವು ಬಂದುದು ಲಕ್ ಇದೆ ನೋಡಿ, ಇಷ್ಟು ಪೈಪ್ಲೈನ್ ಮಾಡಿ ವರ್ಷಗಟ್ಟಲೆ ಆದ್ರೂ ಒಮ್ಮೆ ನೀರೇ ಬಿಟ್ಟಿರ್ಲಿಲ್ಲ. ಈಗ ಕಂಟಿನ್ಯೂ ಟೈಮ್ ಟು ಟೈಮ್ ನೀರ್ ಬಿಡ್ತಿದ್ರು ಸರ್ ಅವರು. ನೀರ್ ಬರ್ತಿತ್ತು. ಆಮೇಲೆ ನಮ್ಮ ಅಮ್ಮನ ಅಂದ್ರು, ಸರ್ ಈಗ ಒಬ್ಬೊಬ್ರು ದುಡ್ದು ಎದಕ್ಕೂ ಆಗಲ್ಲಪ್ಪ, ಅವ್ರ 10 ರೂಪಾಯಿ ಕೂಲಿ ಅಂದ್ರೆ ನನಗೆ ಎಷ್ಟು ಕೂಲಿ ಆಗುತ್ತೆ ನಾನು ಕೂಲಿಗೆ ಹೋಗ್ತೀನಿ ಅಂದ್ಬಿಟ್ರು ಸರ್ ಅವ್ರು. ಈಗ ನಾಳೆ ಒಂದು 8ನೇ ತಾರೀಕು ಹೋದ್ರೆ ಒಂದು ತಿಂಗಳು ಆಗುತ್ತೆ ನಾವು ಮನೆ ಶಿಫ್ಟ್ ಮಾಡಿ. ನಿಮ್ದು ಬೆಂಗಳೂರು ಸರ್, ನಾನು ಡ್ಯೂಟಿ ಇರೋದು ಬೆಂಗಳೂರು. ಅಮ್ಮ ಒಬ್ಬರೇ ಇರ್ತಾರ ಅಲ್ಲಿ? ಅಮ್ಮ ಅಂದ್ರೆ ತಮ್ಮನು ಇಲ್ಲೇ ಇದ್ದ, ಸೈಡ್ ತಗೊಂಡೈತೆ. ಅವ್ನು ನನ್ನ ರೂಮಲ್ಲಿ ಇಟ್ಕೊಂಡು ಓದಿಸ್ತಾ ಇದ್ದೀನಿ, ಅವ್ನು ಓದ್ಲಿ ಅಂತೇಳಿ. ಅಮ್ಮ ಈಗ ಅಲ್ಲೇ ನಾನು ಮನೆ ಶಿಫ್ಟ್ ಮಾಡಿ 1 8 ದಿನ ಅಲ್ಲೇ ಇದ್ ಬಂದೆ. ಹೊಸ ಜನ ಪರಿಚಯ ಆಗ್ಲಿ ಅಂತ ಹೇಳಿ. ಈಗ ಅಮ್ಮ ಬಿಟ್ಟು ದಿನ ತೆಗೆದು ಹೋಗ್ತಾರಂತೆ, 600 ರೂಪಾಯಿ ಕೂಲಿಗೆ ಹೋಗ್ತಾರಂತೆ ಇವಾಗ ನಮ್ಮ ಅಮ್ಮನೇ ಹೇಳಿದ್ರು. ನಾನು ಈಗ ಎಷ್ಟು ದುಡ್ಡು ಗೊಳೆ ಮಾಡ್ತೀನಿ ಎಷ್ಟು ವರ್ಷದಲ್ಲಿ, ಅದನ್ನ ಒಂದ್ಸಲ ಹೋಗಿ ಹೇಳಿ ಬರಕಂತೀನಿ ಅವ್ರಿಗೆ ಅಂತ ಹೇಳಿದ್ರು. ಯಾಕಂದ್ರೆ ನನಗೇನ್ ಅನಿಸ್ತು ಗೊತ್ತು ಸರ್, ನಾನು ಚಿಕ್ಕವನಿಂದ್ರು ನಾನು ಸ್ವಲ್ಪ ಲೈಫ್ ಅನುಭವ ಅನ್ನೋದು ಏನನ್ನು ಕಣ್ಕೊಂಡ್ ಬಂದಿನಿ. ನನ್ನ ಅಮ್ಮನ ಪಕ್ಕದಲ್ಲೇ ಬೆಳೆದು ನಾನು ಏನೇ ಡಿಸಿಷನ್ ತಗೋಬೇಕಾದ್ರೆ ಅದನ್ನ ವಿದಿನ್ 1 hour to 1 year ಅಥವಾ 2 year ಅಲ್ಲಿ ತಗೊಂಡ್ಬಿಡ್ತೀನಿ. ಅದಕ್ಕೆ ನಿಮ್ಗೆ ಸುಮ್ನೆ ಮಾತಾಡ್ಸೋಣ ಅಂತ ಫೋನ್ ಮಾಡಿದ್ದೆ ಸರ್, ಅಷ್ಟೇ. ನಾನು ಹೇಳ್ಬೇಕಂತ ಹೇಳಿದ್ದೆ ನಿಮಗೆ. ಇಲ್ಲಿ ಒಳ್ಳೇದಾಯ್ತು ನೋಡಿ. ಪಾಪ ಅಷ್ಟು ತಮ್ಮೂರಿಂದಲೇ ಆ ಮಟ್ಟಿನ ನಿರ್ಲಕ್ಷ್ಯ, ಕಿರುಕುಳ, ತಿರಸ್ಕಾರ, ದೌರ್ಜನ್ಯ ಎಲ್ಲವನ್ನ ಎದುರಿಸಿ ನನ್ನ ಪ್ರಕಾರ ಅಲ್ಲಿಂದ ಜಾಗ ಖಾಲಿ ಮಾಡಿ ನಿಮ್ದು ಅಂತ ಒಂದು ಸೆಕೆಂಡ್ ಇನ್ನಿಂಗ್ ಶುರು ಮಾಡಿರೋದೇ ಬಹಳ ದೊಡ್ಡ ಸಾಧನೆ. ಅಂದ್ರೆ ಸರ್ ನನಗೆ ಇನ್ನೊಂದಂದ್ರೆ, ನಾನು ಯಾರ್ದು ಕೇಳಲ್ಲ ಸರ್. ನನಗೆ ಹೇಳ್ಬೇಕಂದ್ರೆ ನನಗೆ ನಮ್ಮ ಮನೆಯಲ್ಲಿ ನನಗೆ ಬಹಳ ಅಪೋಸ್ ಮಾಡ್ತಾರೆ. ಅಂದ್ರೆ ನೀನು ಅವ್ರ ಮಾತು ಮೀರ್ತಿ, ಇವ್ರ ಮಾತು ಮೀರ್ತಿ ಅಂತ ಹಿಂಗ್ ಮಾತಾಡ್ತಾರೆ. ನಮ್ಮ ಅಮ್ಮನೇ ಮಾತಾಡ್ತಿರ್ತಾರೆ ನನಗೆ. ನಾನು ನಮ್ಮ ಅಮ್ಮ ಒಂದೇ ಮಾತು ಹೇಳಿದೆ, ನನ್ ಜೀವನಕ್ಕೆ ನಾನು ಶ್ರಮ ಹಾಕಿ ನನ್ ಜೀವನ ಕಟ್ಕೋಬೇಕು, ಎಲ್ಲರೂ ಅವ್ರವ್ರ ಅವಶ್ಯಕತೆ ಬಳಸ್ಕೋತಾರೆ ಅಂತ ಹೇಳ್ಬಿಟ್ಟೆ ನಾನು. ಹಂಗೆ ಹೇಳ್ಬಿಟ್ಟೆ ಸರ್ ನಾನು. ಯಾಕಂದ್ರೆ ನಾನು ಇಷ್ಟು ವರ್ಷ ಅಂತ ಟೈಮ್ ಕೊಟ್ಬಿಡ್ತೀನಿ ಯಾರಿಗೇ ಆಗ್ಲಿ. ಇವಾಗ ನಮ್ಮ ಫ್ರೆಂಡ್ ಸರ್ಕಲ್ದಾಗ ಆದ್ರೂ ಒಂದಿಷ್ಟು ದಿನ ಟೈಮ್ ಕೊಡ್ತೀನಿ. ಅವ್ನ ಜೊತೆ ಹೊಂದ್ಕೋತಾನೋ ಇಲ್ವೋ ಈ ತರ. ಅವ್ರು ನಮ್ಮ ಯೋಚನೆಗೆ ಅವ್ರು ಹೊಂದ್ಕೊಳ್ತಾರೆ ಅಂದ್ರೆ ಅವ್ರ ಯೋಚನೆಗಾರೆ ನಾವು ಹೊಂದ್ಕೋಬೇಕು. ಈಗ ಈ ಪ್ರತಿ ಸಲನು ಈಗ ಸರ್ ನಾನು ನಿಮ್ಗೆ ಏನೋ ಹೇಳ್ತೀನಿ, ಈಗ ಹ್ಞೂ ಅಂದ್ರೆ ನೀವು ನಿಮ್ ಜೊತೆ ನಾನು ಹೊಂದ್ಕೋಬೇಕು. ಇಲ್ಲ ಪ್ರತಿ ಸಲಿಂದ ನಾವು ನೀವ್ ಹೇಳ್ದಂಗೆ ಕೇಳ್ಬೇಕಂದ್ರೆ ನಾವು ನಮ್ಮ ಒಂದ್ ಹಂತದವರೆಗೂ ನಾವು ಕೇಳ್ತೀವಿ ನಿಮ್ ಮಾತನ್ನ. ಒಂದ್ ವೇಳೆ ನೀವು ಯಾವಾಗ್ಲೂ ನನ್ನೇ ಮಾತು ಕೇಳ್ಬೇಕಂತ ನನಗೆ ಆಗಲ್ಲ ಅನ್ನಿಸ್ಬಿಡುತ್ತೆ ಸರ್. ಅದನ್ನ ನಮ್ ತಾಯಿಯವ್ರಿಗೆ ಅದನ್ನೇ ಹೇಳಿದೆ, ಪ್ರತಿ ಸಲ ನಾನೇ ಕೇಳೋದಂತೂ ಆಗಲ್ಲ, ನನಗೆ ನನ್ನ ಜೀವನ ಒಂದು ಇಂಪಾರ್ಟೆಂಟ್ ಇದೆ. ಆಮೇಲೆ ನಾನು ಹೇಳಿದೆ ಸರ್, ಅವ್ರಲ್ಲಿ ನಾವು ನಮ್ಮ ಅಮ್ಮನ ತವ್ರ ಮನೆಯಿಂದ ನಾವೊಂದು ಸಪ್ರೇಟ್ ಆಗಿ ನಮ್ದು ಕುಟುಂಬ ಅಂತ ಅಲ್ಲಿ ಐಡೆಂಟಿಫಿಕೇಶನ್ ಇತ್ತು. ನಾವ್ ಅಷ್ಟು 20 ವರ್ಷದಿಂದ ನಮ್ಗೆಲ್ಲ ಇದು ಸರ್, ರೇಷನ್ ಕಾರ್ಡ್ ಇತ್ತು, ಎಲ್ಲ ಇತ್ತು. ನಮಗಂತಾನೆ ಒಂದು ಸರ್ಕಾರ ಮನಿ ಮಾಡಿಸ್ಬೋದಾಗಿತ್ತು, ಹಂಗೆಲ್ಲ ಮಾಡಿಸ್ಬೋದಾಗಿತ್ತು ನಮ್ಮ ಮಾಮಂದಿರು.
ಯಾರು ಮಾಡ್ಲಿಲ್ಲ ಸರ್, ಯಾರು ಮಾಡ್ಲಿಲ್ಲ. ಆಮೇಲೆ 4 ಜನ ಮಾಮಂದಿರಿದ್ರು, ಯಾರು ನಮ್ ತರಪಿ ಮಾತಾಡ್ಲೂ ಇಲ್ಲ ಅಲ್ಲಿ. ಈಗ ನಾವು ಬನ್ರಿ ನಮ್ ರೊಕ್ಕ ತಗೊಂಡಿದಾರೆ, ನೀವ್ ಅದ್ರ ಕೊಡಕ್ ಕೇಳಿ ಅಂತಂದ್ರೆ ನೀವ್ ಕೊಟ್ರಿ ಅವ್ರು ತೊಗೊಂಡ್ರಿ, ಅವ್ರ ಬಲ ನೀವ್ ಬಲ ಅಂದ್ಬಿಟ್ರು ಸರ್. ಆಮೇಲೆ ಯಾರು ಮಾಮಗಳು ಬರಲ್ಲ ಅಂತ ಗೊತ್ತೈತಿ ಸರ್ ನನಗೆ. ಇಲ್ಲಿ ಏನಿದ್ರು ನಾವೇ ಫೈಟ್ ಮಾಡ್ಬೇಕು, ನಮ್ದೇ ನಾವು ಡಿಸಿಷನ್ ತಗೋಬೇಕು, ನಮ್ದೇ ಜೀವನ ಕಟ್ಟೋಬೇಕಂತ ನನಗೆ ಕನ್ಫರ್ಮೇಶನ್ ಆಯ್ತು ಸರ್ 100%. ನಾನು ಮನೆ ಬಿಟ್ಟು ಬಂದು ಅದೇ 1 ತಿಂಗಳಾಗ ಒಂದ್ಸಲ ನಮ್ಮ ಅಮ್ಮ ಹೇಳ್ತಿರ್ತಾರೆ ನನಗೆ, ಅವ್ರು ಫೋನ್ ಮಾಡ್ಲಿಲ್ಲ ಇವ್ರು ಫೋನ್ ಮಾಡ್ಲಿಲ್ಲ ಅಂತ ಕೇಳ್ತಿರ್ತಾರೆ. ನಾನು ನಮ್ಮಮ್ಮ ಒಂದೇ ಮಾತು ಹೇಳ್ತೀನಿ, ಅವ್ರು ಫೋನ್ ಮಾಡಿದ್ರಿಂದ ಇದು ಟೈಮ್ ಹೋಗುತ್ತಾ ಇಲ್ಲ, ಅವ್ರು ಫೋನ್ ಮಾಡೋದ್ರಿಂದ ಬೆಳಿಗ್ಗೆನೆ ಆಗತ್ತಾ ಇಲ್ಲ, ನಾವಿದೀವಿ, ನಾನ್ ಫೋನ್ ಮಾಡ್ತೀನಿ, ನಾನು ಆರಾಮ್ ತುತ್ತು ಇಲ್ಲೋ, ನಿನ್ಗೆ ಏನಾದ್ರು ಕುಂದು ಕೊಡ್ತೇವೆ, ನಮ್ ಫ್ರೆಂಡ್ಸ್ ಇರ್ತಾರೆ, ನನ್ನ ಫ್ರೆಂಡ್ಸ್ ತಂದು ಕೊಡ್ತಾರೆ, ನಾನೆಲ್ಲ ಪ್ರೊವೈಡ್ ಮಾಡೇ ಬರ್ತೀನಿ ಸರ್. ನಾನು ಹಂಗ ರಜಾ ಇದ್ರೆ ನಾನೇ ಬರ್ತೀನಿ, ಹಂಗೆ ಹೇಳೇ ಬರ್ತೀನಿ ನಮ್ ಸರ್ ನಮ್ಮ ಅಮ್ಮಗೆ. ಬಟ್ ನಾನ್ ಹೇಳೋದು ಸರ್, ಈಗ ನಮ್ಮ ಒಂದ್ ಇಬ್ಬರ ನಡುವೆ ಹೊಂದಾಣಿಕೆ ನಾವು ಸ್ವಲ್ಪ ಮಾತಾಡ್ತೇವೆ ಅಂದ್ರೆ ಅವರು ಮಾತಾಡಿಸ್ತಾ ಇರ್ಬೇಕು ಅನ್ನೋದು ಒಂದು ಕಲ್ಪನೆ ಇರ್ಬೇಕು. ಪ್ರತಿ ಸಲನು ನಾವೇ ಫೋನ್ ಮಾಡ್ಬೇಕಂದ್ರೆ ಅದು ನಮ್ಮ ಅಮ್ಮಗೂ ಹಂಗೆ ಅನ್ನಿಸ್ತಾರೆ. ಈಗ ಮನೆ ಬಿಟ್ಟು ಬಂದ್ಮೇಲೆ ಗೊತ್ತಾಯ್ತು ರಿಯಾಲಿಟಿ ಅನ್ನೋದು ಅವ್ರಿಗೆ. ಈ ದಿನ ಬಂದ್ಮೇಲೆ ಅದೊಂದು ತಿರುವೆ ಇತ್ತು, ಅದೊಂದು ಅಲ್ಲಿ ಒಂಥರನು ಸುಮ್ನೆ ಸರ್ ಆಟಕ್ಕೂ ಇದು ಹಾಳಾಗಿದ್ದೀವಿ, ಆ ಕೆಲಸ ಮಾಡ್ಬೇಕು ಉಣ್ತಾ ಇರ್ಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಅದಕ್ಕೆ ಸರ್ ನಿಮ್ಗೆ ಹೇಳೋಣ ಅಂತ ಫೋನ್ ಮಾಡಿದೆ ನಾನು. ಸಂತೋಷ, ಬಹಳ ಒಳ್ಳೇದಾಯ್ತು. ನೋಡಿ, ಇಲ್ಲಿ ಮಾತು ಕೇಳೋ ವಿಚಾರಗಳು ಅಂತ ಬಂದಾಗ ಪರಿಸ್ಥಿತಿ ಅವುಗಳನ್ನು ನಿರ್ಧಾರ ಮಾಡ್ತವೆ. ಅಂದರೆ ವ್ಯಕ್ತಿಗತವಾಗಿ ನನ್ನ ವ್ಯಕ್ತಿತ್ವ, ನನ್ನ ಆ್ಯಟಿಟ್ಯೂಡ್ ಅಥವಾ ನನ್ನ ಮನಸ್ಥಿತಿ, ಓಕೆ, ಆ ಕಡೆಯವರು ಮಾತುಗಳನ್ನು ನಾನು ಗೌರವಿಸಬೇಕಂದ್ರೆ ನನ್ನ ಮಾತುಗಳನ್ನು ಆಗಾಗ ಗೌರವಿಸುವ ಸಾವಧಾನ ಅವ್ರಿಗೂ ಇರಬೇಕು. ಆದರೆ ಅವರು ಅದಕ್ಕೆ ತಯಾರಿಲ್ಲ ಅಂದಾಗ, ಈಗ ನೋಡಪ್ಪ, ಈಗ ನೀವು ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ಮೇಲಾಧಿಕಾರಿನೇ ಯಾವಾಗಲೂ ಯಾಕೆ ಹೇಳಬೇಕು, ನಾನೇ ಹೇಳ್ತೀನಿ ಅಂದ್ರೆ ಆಗಲ್ಲ. ಅಂದ್ರೆ ಅದನ್ನ ಪರಿಸ್ಥಿತಿಗಳು ನಿರ್ಧಾರ ಮಾಡ್ತವೆ. ಈಗ ಕೃಷ್ಣ ನೀನೇನ್ ಭಗವದ್ಗೀತೆ ಹೇಳೋದು, ನಾನು ಹೇಳಿದ್ನಿ ಅಂದ್ರೆ ಆಗಲ್ಲ. ಅಲ್ಲಿ ಆ ಹೇಳೋ ಸ್ಥಾನದಲ್ಲಿ ಅವನಿದ್ದಾನೆ, ಕೇಳೋ ಸ್ಥಾನದಲ್ಲಿ ನಾನಿದ್ದೀನಿ. ನಾನೊಂದಿಸಿ ಹೇಳೋ ಸ್ಥಾನಕ್ಕೆ ಹೋದಾಗ ನಾನು ಹೇಳೋಣ. ಅದು ಅಂದರೆ ವೃತ್ತಿಯಲ್ಲಿ ಕೆಲವೊಂದು ಮೇಲಾಧಿಕಾರಿಗಳು ಹೇಳ್ದಂಗೆ ಕೇಳಬೇಕು. ಕೆಲವೊಮ್ಮೆ ನಮಗೆ ನಮ್ಮ ಸಲಹೆ ಕೊಡೋ ಅವಕಾಶ ಬಂದರೆ ಮಾತ್ರ ನಾವು ಕೊಡ್ಬೋದು. ಬಟ್ ಬದುಕು ಒಂದು ಮನೆ, 4 ಗೋಡೆಗಳ ನಡುವೆ ನಮ್ಮವರು ತಮ್ಮವರು ಅಂತ ಬಂದಾಗ ಅದು ಒಂದು ಕಾಮನ್ ಸೆನ್ಸ್. ಅವನು ವಯಸ್ಸಲ್ಲಿ ಚಿಕ್ಕವನಿರಲಿ ದೊಡ್ಡವನಿರಲಿ, ತಡೆಪ ಅವನ ಮಾತನ್ನು ಒಂಚೂರು ಸಮಾಧಾನವಾಗಿ ಕೇಳೋಣ ಅನ್ನೋದೇ ನಿಜವಾದ ದೊಡ್ಡತನ. ಇಲ್ಲ ಸುಮ್ಮನೆ ಬಿಳಿ ಕೂದಲು ಬಂದ್ರೆ ಮಾತ್ರ ದೊಡ್ಡವರಲ್ಲ. ಮಾಡಿದ್ದಾನೆ, ಓದಿದ್ದಾನೆ, ಕೆಲಸ ತಗೊಂಡಿದ್ದಾನೆ, ನಾವಿಷ್ಟೆಲ್ಲ ಹಿಂಸೆ ಕೊಟ್ಟರು, ತೊಂದರೆ ಕೊಟ್ಟರು, ಅಥವಾ ಎಷ್ಟು ನಿರ್ಲಕ್ಷ್ಯ ಮಾಡಿದ್ರು, ಅವನ ಕಾಲ ಮೇಲೆ ನಿಂತಿದ್ದಾನೆ ಅಂತ ಒಂದು ನಿಮ್ಮ ಕುರಿತಾದ ಒಂದು ಚಿಕ್ಕ ಗೌರವ ಬಂದು ನಿಮ್ಮ ಮಾತನ್ನು ಒಂಚೂರು ಸಮಾಧಾನವಾಗಿ ಕೇಳಿದ್ರೆ ನೀವು ಇನ್ನೂ ಪ್ರೀತಿಯಿಂದ ನೋಡ್ಕೊಳ್ತಿದ್ರಿ ಅವರನ್ನ. ಆ ತರ ಇರ್ಲಿಲ್ಲ ಸರ್ ಅವರು. ನಾನು ಏನಾದ್ರೂ ಹೇಳಕ್ ಹೋದ್ರೆ ನೀನು ಸಾಲಿ ಕಲ್ತಿಯಾ, ದೊಡ್ಡ ಶಾಣೆಯಾಗಿ ಹಿಂಗೆ ಅಂದ್ಬಿಟ್ರು ಸರ್ ನನಗೆ. ಇರ್ತವೆ, ಅದಕ್ಕೆ ಹೇಳೋದು. ಎಷ್ಟು ಹುಡುಗರು ನೋಡಿ, ಅವ್ರ ಹಂಗಂದಾಗ ನಿಮ್ಗೊಂದು ಛಲ ಬಂದಿರುತ್ತೆ. ಛಲ ಅಂದ್ರೆ ಸರ್, ಈಗ ಅದು ಚಿಕ್ಕವನಿಂದ ನಾವು ನೋಡ್ತಿದ್ದೆ. ಆಮೇಲೆ ನನಗೆ ಇನ್ನೊಂದು ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಸರ್, APJ ಅಬ್ದುಲ್ ಕಲಾಂ ಅವ್ರು ಮಾತಾಡ್ತಾರೆ, ಅದನ್ನೇ ನಾನು ಪ್ರತಿ ಸಲ ನನ್ನ ತಲೆಯಲ್ಲಿ ಇಟ್ಕೊಂಡೇ ಹೆಜ್ಜೆ ಹಿಡಿದಿರ್ತೀನಿ ನಾನು. ಲೈಫ್ ಈಸ್ ಅ ವೆರಿ ಬ್ಯೂಟಿಫುಲ್ ಕ್ವಶನ್ ಪೇಪರ್, ಬಟ್ ಎವ್ರಿ ಪರ್ಸನ್ ಕೆನಾಟ್ ಸಕ್ಸೀಡ್ ಬಿಕಾಸ್ ಎವ್ರಿ ಪರ್ಸನ್ ಹ್ಯಾಸ್ ಎ ಡಿಫ್ರೆಂಟ್ ಕ್ವಶನ್ ಪೇಪರ್. ಹೌದು 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 ಹೌದು. ಅದು ನನಗೆ ಹೆಂಗ್ ಅನಿಸ್ಬಿಡ್ತಂದ್ರೆ, ನಾನು ಚಿಕ್ಕವನಿಂದ ನೋಡಿರ್ತೀನಿ ಸರ್. ನನಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಒಂದು ಕ್ಯಾಜುವಲ್ ಆಗಿ ಉದಾಹರಣೆ ಕೊಡ್ತೀನಿ. ಈಗ ನಂದು ನಮ್ಮ ಅಮ್ಮನ ಮಗ, ನಮ್ಮ ಸೋದರ ಮಾವನ ಮಗ, ನಾವಿಬ್ರು ಸೇಮ್. ಅವ್ನು ನನಗೆ 1 ವರ್ಷ ದೊಡ್ಡವನು, ನಾನು 1 ವರ್ಷ ಚಿಕ್ಕವನು. ನಮ್ಮ ಅಮ್ಮ ಮೊನ್ನೆ ಒಂದು ಮಾತು ಹೇಳಿದ್ರು ಸರ್, ನಾನು ಅದೇ ಮನೆ ಬಿಟ್ಟು ಬರುವಾಗ ಹೇಳಿದ್ರು. ನಮ್ಮ ಅಮ್ಮ ಒಂದು ಮಾತು ಹೇಳಿದೆ, ನಾವು ಚಿಕ್ಕವರಿದ್ದಾಗ ನೋಡ್ಕೊಂಡ್ ಬೆಳೆದಿವಿ, ನಿಮ್ ಮಗನಾದ್ರೆ ಪ್ರೈವೇಟ್ ಸ್ಕೂಲ್ ಹಾಕಿದ್ರಿ, ನನ್ನ ಗೌರ್ಮೆಂಟ್ ಹಾಕಿದ್ರಿ ಅಂತ ನಾನು ಹಿಂಗ ಅಂದೆ ಒಂದ್ ಮಾತು ಬರುವಾಗ. ನಮ್ಮ ಅಮ್ಮ ಅದಕ್ಕೇನ್ ಹೇಳಿದ್ರೆ ಗೊತ್ತಾ ಸರ್, ನಮ್ಮ ಅಮ್ಮ, ಇಲ್ಲಪ್ಪ ನಿಮ್ಮಿಬ್ಬರನ್ನು ಒಟ್ಟಿಗೆ ಹಾಕಿದೀನಿ, ನೀನೇ ಎಲ್ಸಿ ಕಿತ್ಕೊಂಡು ಹೋಗಿ ಅಂತ ಅಂದ್ರೆ ನನಗೆ. ನಾನೇ ನಮ್ ಸ್ಕೂಲ್ TC ಕಿತ್ಕೊಂಡು ಹೋಗಿದ್ದೀನಿ ಅಂತೆ, ಬೇರೆ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ. ನಾನು ಅವಾಗ ಒಂದ್ ಮಾತು ಹೇಳಿದೆ ನಮ್ಮ ಅಮ್ಮಗೆ, ನನಗೆ ಆ ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ದೊಡ್ಡ ಬುದ್ಧಿದ್ದರೆ ನಾನು ಇಟ್ಟೋಟ್ರಿಗೆ ನಿಮ್ಮನ್ನೇ ಮೀರಿಸ್ತಿದ್ದೆ ಅಂತ ಹೇಳ್ಬಿಟ್ಟೆ. ಇಷ್ಟೊತ್ತಿಗೆ ಎಲ್ಲಿರ್ತಿದ್ದೆ ನಿಮ್ ಜೊತೆ ಅಂತ. ನಾನ್ ನಿಮ್ ಜೊತೆ ಎಷ್ಟೊತ್ತಿಗೂ ಯಾಕೆ ಇರ್ತಿದ್ದೆ, ಯಾವಾಗ ನಿಮ್ಮನ್ನ ಮೀರಿಸಿ ಬಿಡ್ಕ ದೊಡ್ಡವನಾಗ್ಬಿಡ್ತಿದ್ದೆ ನಾನು ಅಂತ ಹೇಳ್ಬಿಟ್ಟೆ. ಆಮೇಲೆ ಅಲ್ಲಿ ಹಂಗೆ ಸರ್, ಇಲ್ಲಿ ಆಮೇಲೆ ಡ್ಯೂಟಿ ವಿಷಯದಲ್ಲಿ ಬಂದಾಗ ನಾನು ನನ್ನ ಫ್ರೆಂಡ್, ನನ್ನ ಕೊಲೀಗ್ಸ್ ಅಲ್ಲಿ ಹೇಳ್ತಿರ್ತಾರೆ, ಮಹೇಶ್ ಅಂದ್ರೆ ಸರ್ ಅವ್ರು ಹೇಳ್ತಾರೆ ಸುಮ್ಮನೆ ಕ್ಯಾಸುವಲ್ ಆಗಿ, ಅವರು ನಮ್ಗೆ ಹೇಳ್ತಾರಲ್ವಾ, ಮಹೇಶ್ ನಾವು ಎಲ್ಲ ಬೈಕ್ ತಗೊಂಡೆವು, ನೀನು ಬೈಕ್ ತಗೋ ಅಂತ ಹೇಳಿದ್ರು ನನಗೆ. ಅಂದ್ರೆ ಅವರೆಲ್ಲ NH ಪಲ್ಸರ್ ಅವು ಇವು ತಗೊಂಡಿದ್ರೆ, ನಾನು ತಿರುಗಾಡಕ್ಕೆ ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್ ತಗೊಂಡಿದ್ದೀನಿ. ನಾನು ಅವ್ರಿಗೆ ಒಂದೇ ಮಾತಾಡಿದೆ, ನೋಡಪ್ಪ ನಿಮಗೆ ಇಷ್ಟ ಇದೆ ನೀವು ತಗೊಳ್ಳಿ,
ನನಗೂ ಟೈಮ್ ಬರುತ್ತೆ ಅವಾಗ ಅಷ್ಟೇ ತಗೋತೀನಿ ಅಂತ ಅಷ್ಟೇ ಹೇಳ್ತೀನಿ ಸರ್ ನಾನು ಅವರಿಗೆ. ನಿಜ ಬೇರೆ ಏನು ಹೇಳಲ್ಲ ಅವ್ರಿಗೆ ಬೇರೆ ಏನು ಹೇಳಲ್ಲ ಸರ್. ನಿಮ್ಮದು ನೋಡಿ, ನಿಮ್ಮ ಪ್ರಬುದ್ಧತೆ ನೋಡಿ, ಬದುಕಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ತಗೊಳ್ಬೇಕೆ ಹೊರತು ಅವ್ರಿವ್ರು ತಗೊಂಡವ್ರೆ ಅಂತ ತಗೊಳ್ಬಾರ್ದು. ಹಾ ಅವರೆಲ್ಲ ಹೇಳಿದ್ರು ಸರ್, ನನಗೆ ಹೇಳಿದ್ರು. ಬಟ್ ಅವ್ರಿಗೆ ಯಥಾವತ್ತ ಮಾತಾಡಕ್ಕೂ ಇಷ್ಟ ಆಗಲ್ಲ ಅಂತ ನಾನು ಹಂಗೆ ಹೇಳಿದೆ ಸರ್. ಅದಕ್ಕೆ ಈವನ್ ಕೆಲವೊಮ್ಮೆ ಹೇಳೋ ಅವಶ್ಯಕತೆನೂ ಇಲ್ಲ ಸರ್. ಹೌದು ಸರ್, ನಾನು ಅದನ್ನೇ ವಿಚಾರ ಮಾಡಿದೆ. ಈಗ ಅವರೆಲ್ಲ ಯಾರಾದರೂ ಅಷ್ಟೇ, ನೀವು ಎತ್ತರಕ್ಕೆ ಹೋಗಿ ಮಧ್ಯಸ್ಥಾನದಲ್ಲಿರಿ ಅಥವಾ ಉತ್ತಮರೋ ಮಧ್ಯಮರೋ ಅಧಮರೋ, ನಮ್ಮ ಸ್ಥಿತಿ ಹೆಂಗೆ ನಡೀತಿರುತ್ತೆ, ನಮ್ಮ ವೆಹಿಕಲ್ಗೆ ಮ್ಯಾಕ್ಸಿಮಮ್ ಲಿಮಿಟ್ ಏನಿರುತ್ತೆ ನಾವು ಅಷ್ಟೇ ಸ್ಪೀಡಲ್ಲಿ ಹೋಗ್ಬೇಕು. ಹೌದು ಸರ್, ಹೌದು. ಅವರು ನಾನು ಅದ್ರ ಒಳಗೊಂದು ನನ್ನೊಳಗೆ ನಾನು ಖುಷಿ ಪಡ್ಕೊತಿರ್ತೀನಿ. ಅವರೆಲ್ಲ ಬರೀ ಬೈಕ್ 800 ತಗೊಂಡ್ಬಿಟ್ಟು ನಾನು ಕ್ರಿಸ್ಟಲ್ ಲೆವೆಲ್ಗೆ ಹೋಗ್ತೀನಿ ಅಂದ್ರೆ ಹೆಂಗೆ ಕತೆ? ಅದೇ ಸರ್, ಅದಕ್ಕೆ ನಾನು ಅವ್ರಿಗೆ ಏನು ಹೇಳಲ್ಲ ಸರ್. ನನ್ನ ಪಾಡಿಗೆ ನನಗೆ ಏನ್ ತಿಳಿಸು ಅದನ್ನೇ ಪರವಾಗಿಲ್ಲ. ನಿಮ್ಮ ಮನಸ್ಥಿತಿ, ವ್ಯಕ್ತಿತ್ವ ಪುಸ್ತಕಗಳಿಂದ ಅಥವಾ ಇಂಥವನ್ನೆಲ್ಲ ಕೇಳುವುದರಿಂದ ಅಥವಾ ನಿಮ್ಮ ವೈಯಕ್ತಿಕ ಬದುಕಿನ ಇಷ್ಟು ದೊಡ್ಡ ಪ್ರಯಾಣ ನೋಡಿದ್ದೀರಿ ನಿಮ್ಮ ಅಮ್ಮನ ಜೊತೆ. ಸೊ ಇವೆಲ್ಲ ಸೇರಿ ಇಷ್ಟು ಪ್ರಬುದ್ಧತೆ ಬಂದಿದೆ ನಿಮಗೆ. ದೇವ್ರು ನಿಮ್ಮನ್ನು ಭಾಳ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾನೆ. ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ. ಸೊ ಯಾವುದೇ ಆಕರ್ಷಣೆಗಳಿಗೆ ಒಳಗಾಗದೆ ನಿಮ್ಮ ಗುರಿಯನ್ನು ಬಂದು ತಲುಪಿದ್ದೀರಿ. ನಿಜವಾಗಿಯೂ ಇಲ್ಲಿಂದ ಈಚೆಗೆ ನಿಜವಾದ ಸವಾಲು. ಇಲ್ಲಿವರೆಗೂ ಏನು ಬಂತು ಅದು ಬೇರೆ, ಆದರೆ ಒಂದು ಇಲ್ಲಿಂದ ಎಲ್ಲಾದ್ರೂ ಒಂಚೂರು ಬಿದ್ದರೆ ಎಲ್ಲರ ಬಾಯಿಗೂ ಆಹಾರ ಆಗ್ಬಿಡ್ತೀರಾ.